ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಬರೆದಂತಹ ಸುಬ್ಬಣ್ಣ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀನಿವಾಸ ಅನ್ನುವಂತಹ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿರುವಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಹೊಸಗನ್ನಡದ ಪ್ರಮುಖ ಕವಿಗಳಾಗಿದ್ದಾರೆ. ಭಾವಗೀತಾಕಾರರು, ಹಾಗೆ ನಾಟಕಕಾರರು, ಹಾಗೆ ಕಾದಂಬರಿಕಾರರು, ಶ್ರೇಷ್ಠ ವಿಮರ್ಶಕರು ಆಗಿರುವಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು 1891ರಲ್ಲಿ ಜನಿಸಿದರು. ಇವರು ಹುಟ್ಟಿದ ಊರು ಕೋಲಾರ ಜಿಲ್ಲೆಯ ಮಾಸ್ತಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮ. ಮದ್ರಾಸ್ನಲ್ಲಿ ಇಂಗ್ಲಿಷ್ ME ಪದವಿ ಪಡೆದಂತಹ ಮಾಸ್ತಿಯವರು ಬೆಂಗಳೂರಿಗೆ ಬಂದು ಸಿವಿಲ್ ಪರೀಕ್ಷೆ ಬರೆದು ಅಸಿಸ್ಟೆಂಟ್ ಕಮಿಷನರ್ ಆದರು. ಅನಂತರ ಸರ್ಕಾರದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈಗ ನಿವೃತ್ತರಾಗಿದ್ದಾರೆ. ಹಾಗೆ ಈಗ ಅವರು ಮರಣವನ್ನು ಕೂಡ ಹೊಂದಿದ್ದಾರೆ. ಮಾಸ್ತಿಯವರು ಈಗ ಇಲ್ಲವಾದರೂ ಕೂಡ ಅವರ ಅಪಾರ ಸಾಹಿತ್ಯ ಸೃಷ್ಟಿ, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಇವರ ಸಾಹಿತ್ಯ ಸೃಷ್ಟಿ ಇದೆ. ಸಣ್ಣ ಕಥೆಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಮಾಸ್ತಿಯವರು ಕನ್ನಡದ ಆಸ್ತಿ ಅನ್ನುವಂತಹ ಒಂದು ಸಣ್ಣ ಕಥೆಗಳ ಜನಕ, ಸಣ್ಣ ಕಥೆಗಳ ಆಸ್ತಿ ಅನ್ನುವ ಹಾಗೆ ಖ್ಯಾತರಾದವರು. ಜೀವನ ಅನ್ನುವಂತಹ ಸಾಹಿತ್ಯ ಪತ್ರಿಕೆಯನ್ನು ಕೂಡ ಇವರು ನಡೆಸಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಭಿನ್ನಹ, ಅರುಣ, ತಾವರೆ, ಸಂಕ್ರಾಂತಿ, ಶ್ರೀರಾಮ ಪಟ್ಟಾಭಿಷೇಕ ಇವು ಖಂಡಕಾವ್ಯಗಳು. ಹಾಗೆ ಯಶೋಧರ, ಕಾಕನಕೋಟೆ, ತಾಳಿಕೋಟೆ ಇವು ಅವರ ನಾಟಕಗಳು. ಚಿಕ್ಕವೀರ ರಾಜೇಂದ್ರ, ಚೆನ್ನಬಸವನಾಯಕ ಅನ್ನುವಂಥ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಹಾಗೆ ಜ್ಞಾನಪೀಠ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಈಗ ನಾವು ನೇರವಾಗಿ ಸುಬ್ಬಣ್ಣ ಅನ್ನುವಂತಹ ಕಾದಂಬರಿಯ ಪ್ರಶ್ನೋತ್ತರದ ಕಡೆಗೆ ಹೋಗೋಣ. ಈಗ ನಾವು 8 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ, ಸುಬ್ಬಣ್ಣ ಕಿರು ಕಾದಂಬರಿಯ ಸ್ವಾರಸ್ಯ ಕಥಾವಸ್ತು ಕುರಿತು ನಿರೂಪಿಸಿರಿ. ಎರಡನೇ ಪ್ರಶ್ನೆ, ಪ್ರಸಿದ್ಧ ಸಂಗೀತಗಾರ ಸುಬ್ಬಣ್ಣನ ಜೀವನ ಮತ್ತು ಸಾಧನೆಗಳನ್ನು ಕುರಿತು ವಿವೇಚಿಸಿರಿ. ಮೂರನೇ ಪ್ರಶ್ನೆ, ಸುಬ್ಬಣ್ಣನವರ ಸಂಗೀತಾಭಿಲಾಷೆ ಕುರಿತು ವಿವರಿಸಿ. ಮುಂದಿನ ಪ್ರಶ್ನೆ, ಸಂಗೀತದ ಬಗೆಗಿನ ಸುಬ್ಬಣ್ಣನವರ ಆಸಕ್ತಿಯ ಕುರಿತು ವಿವೇಚಿಸಿರಿ. ಇನ್ನೊಂದು ಪ್ರಶ್ನೆ, ಸುಬ್ಬಣ್ಣನವರ ಸಂಗೀತ ಪ್ರೇಮ ಮತ್ತು ಸಂಗೀತ ಸಾಧನೆ ಕುರಿತು ವಿಶ್ಲೇಷಿಸಿರಿ. ಈ ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಮುಂದೆ ನಾನು ಹೇಳುವಂಥ ಉತ್ತರವನ್ನೇ ಬರೆದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಬರೆದಂತಹ ಸುಬ್ಬಣ್ಣ ಅನ್ನುವಂತಹ ಕಿರು ಕಾದಂಬರಿಯಲ್ಲಿ ಅವರು ಪ್ರಸಿದ್ಧ ಸಂಗೀತಗಾರರಾದಂತಹ ಸುಬ್ಬಣ್ಣನ ಸಂಗೀತ ಪ್ರೇಮ ಹಾಗೆ ಅವರ ಸಾಧನೆಗಳನ್ನು ಈ ಒಂದು ಕಾದಂಬರಿಯಲ್ಲಿ ಅನಾವರಣಗೊಳಿಸಿದ್ದಾರೆ. ಸುಬ್ಬಣ್ಣನವರ ತಂದೆ ನಾರಾಯಣ ಶಾಸ್ತ್ರಿಗಳು ಸಂಸ್ಕೃತ ಪಂಡಿತರಾಗಿದ್ದರು. ಅವರ ಹಾಗೆ ಆದರೂ ಕೂಡ ಸುಬ್ಬಣ್ಣನೂ ಕೂಡ ಸಂಸ್ಕೃತವನ್ನು ಕಲಿತು ಪಂಡಿತನಾಗಿದ್ದರೆ ಸುಬ್ರಹ್ಮಣ್ಯ ಶಾಸ್ತ್ರಿ ಅನ್ನುವಂಥ ಹೆಸರಿಂದ ಅವರು ಗುರುತಿಸಲ್ಪಡ್ತಿದ್ರು. ಅವರೂ ಕೂಡ ಪುರಾಣ ಹೇಳಿ ಪುರಾಣಿಕರು, ಅಂದರೆ ಅವರ ತಂದೆಯವರು ಪುರಾಣವನ್ನು ಹೇಳ್ತಾಯಿದ್ರು. ಪುರಾಣವನ್ನು ಹೇಳಿ ಪುರಾಣಿಕರು ಅಂತ ಕರೆಸಲ್ಪಡಬಹುದಿತ್ತು. ಆದರೆ ಅವರ ಮನಸ್ಸು ಮಾತ್ರ ಸಂಸ್ಕೃತದ ಕಡೆಗೆ ಹೋಗದೆ ನೇರವಾಗಿ ಅವರ ಮನಸ್ಸು ಸಂಗೀತದ ಕಡೆಗೆ ಹೋಯಿತು. ಸುಬ್ಬಣ್ಣನವರಿಗೆ ಬಾಲ್ಯದಿಂದಲೂ ಸಂಗೀತ ಅಂದರೆ ಅಪಾರವಾದಂತಹ ಆಸಕ್ತಿ. ಹಾಗಾಗಿ ಸುಬ್ಬಣ್ಣನವರು ಸಂಸ್ಕೃತವನ್ನು ಕಲಿತು ಸುಬ್ರಹ್ಮಣ್ಯ ಶಾಸ್ತ್ರಿ ಆಗಲಿಲ್ಲ, ಬದಲಾಗಿ ಅವರು ಸಂಗೀತಗಾರರಾದರು. ಅವರ ತಂದೆಯವರಿಗೆ ಅಂದರೆ ನಾರಾಯಣ ಶಾಸ್ತ್ರಿಗಳಿಗೆ 3 ಹೆಣ್ಣು ಮಕ್ಕಳ ನಂತರ 4ನೆಯವರಾಗಿ ಸುಬ್ಬಣ್ಣನವರು ಹುಟ್ಟುತ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳ ನಂತರ ಹುಟ್ಟಿದ ಗಂಡು ಮಗು ಎಂದು ಬಹಳ ವಿಜೃಂಭಣೆಯಿಂದ ಆ ಮಗುವಿನ ಪುತ್ರೋತ್ಸವವನ್ನು ಮಾಡ್ತಾರೆ. ಹಾಗೆ ಅಂದರೆ ಪುತ್ರೋತ್ಸವ ಅಂದರೆ ಪುತ್ರ ಹುಟ್ಟಿದ ನಂತರ ಒಂದು ರೀತಿಯ ಆನಂದಕ್ಕೆ ಪುತ್ರೋತ್ಸವ ಅಂತ ಹೇಳ್ತಾರೆ. ಹಾಗೆ ಅವರಿಬ್ಬರು ಗಂಡ ಹೆಂಡತಿಯರು, ಅಂದರೆ ಸುಬ್ಬಣ್ಣನ ತಂದೆ ತಾಯಿಗಳು, ಶಾಸ್ತ್ರಿಗಳ ಹೆಂಡತಿಯೂ ಕೂಡ ಹಾಗೆ ಇಬ್ಬರೂ ಕೂಡ ಈ ಸುಬ್ಬಣ್ಣನನ್ನು ಅತಿಶಯವಾದ ಭ್ರಮೆಯಿಂದ ಸಾಕಿದ್ರು ಅಂತ ಹೇಳ್ತಾರೆ. ಹುಡುಗನಿಗೆ 7-8 ವರ್ಷಗಳಾದವು. ಆದರೆ ಆ ಹುಡುಗ ಅಂದರೆ ಸುಬ್ಬಣ್ಣ ಅಕ್ಷರಗಳನ್ನು ಮತ್ತು 1-2 ಸರ್ಗಗಳನ್ನು, ಅಮರಕೋಶಗಳನ್ನು ಅವರು ಹೇಳಿಕೊಟ್ರು. ಆದರೆ ಅಲ್ಲಿಂದ ಮುಂದೆ ಇವರ ವಿದ್ಯೆ ಸಾಗಲಿಲ್ಲ.
ಮೊದಲಿನಿಂದಲೂ ಸುಬ್ಬಣ್ಣನಿಗೆ ಅದೇನೋ ವಿದ್ಯೆಗಿಂತಲೂ ಸಂಗೀತದ ಕಡೆಗೆ ಮನಸ್ಸು ಹೆಚ್ಚಾಗಿ ವಾಲ್ತಾ ಇತ್ತು. ಸುಬ್ಬಣ್ಣನವರಿಗೆ ತಂದೆಯ ಮಧುರವಾದ ಧ್ವನಿ ಬಂದಿತ್ತು, ಆದರೆ ಅವರ ಸಂಸ್ಕೃತ ಬರಲಿಲ್ಲ. 7 ವರ್ಷದ ಹುಡುಗ ಸುಬ್ಬಣ್ಣ ಎಲ್ಲ ರಾಗಗಳನ್ನೂ ಕೂಡ ಹಾಡ್ತಾ ಇದ್ರಂತೆ, ಆದರೆ ಅದರ ಅರ್ಥದ ಕಡೆಗೆ ಅವರು ಗಮನ ಕೊಡ್ತಾ ಇರಲಿಲ್ಲ. ತಂದೆ ಇವರನ್ನು ಮನೆಯಲ್ಲಿ ಪಾಠಕ್ಕೆ ಕುಳ್ಳಿರಿಸಿ ಎಲ್ಲಿಯಾದರೂ ಹೊರ ಹೋದರೆ ಇವರು ಹಾಡನ್ನು ತಿದ್ದುವುದರಲ್ಲಿ ಪಾಠವನ್ನು ಮರೆತು ಬಿಡ್ತಾ ಇದ್ರಂತೆ. ಮೊದಲಿಗೆ ಮಗ ಸುಬ್ಬಣ್ಣ ಶ್ಲೋಕಗಳನ್ನು ಬಹಳ ಚಂದವಾಗಿ ಹಾಡ್ತಾನೆ ಅಂತ ಅಪ್ಪ ಅಮ್ಮ ಇಬ್ಬರೂ ಕೂಡ ಮನೆಗೆ ಯಾರೇ ಬಂದರೂ ಕೂಡ ಅವರ ಎದುರಲ್ಲಿ ಮಗನಿಂದ ಹೇಳಿಸ್ತಾ ಇದ್ರಂತೆ. ಆದರೆ ಕೇಳಿದವರೆಲ್ಲ ಶಾಬಾಸ್ ಅಂತ ಹೇಳ್ತಾರೆ. ಅವರು ಹೀಗೆ ಎಂದಷ್ಟು ಹುಡುಗನು ಅದರಲ್ಲೇ ನಿಲ್ಲುವಂತಾಯಿತು. ಅಂದರೆ ಅವರು ಶಾಬಾಸ್ ಅಂದಾಗ ಇವನಿಗೆ ಬಹಳ ಖುಷಿ ಆಗ್ತಾಯಿತ್ತು. ಹಾಗಾಗಿ ಸಂಗೀತದಲ್ಲೇ ನಿಂತು ಬಿಟ್ಟ ಅನ್ನುವಂಥದ್ದು. ಸಂಗೀತದಲ್ಲಿ ಸುಬ್ಬಣ್ಣನವರಿಗೆ ಸಹಜವಾಗಿದ್ದಂತಹ ಅಭಿಲಾಷೆ. ಅರಮನೆಯಲ್ಲಿ ಒಂದು ಸಲ ಒಂದು ಘಟನೆ ನಡೆಯಿತಂತೆ. ಅಲ್ಲಿಂದ ಇವರ ಆ ಅಭಿಲಾಷೆ, ಆಸಕ್ತಿ ಅನ್ನುವಂಥ ಸ್ಥಿರವಾಯಿತು ಅಂತ ಹೇಳ್ತಾರೆ. ಒಂದು ದಿವಸ ನಾರಾಯಣ ಶಾಸ್ತ್ರಿಗಳು ತಮ್ಮ ಮಗನನ್ನು ಸುಬ್ಬಣ್ಣನನ್ನು ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಣಿವಾಸದ ಮುಂದೆ ಅವನ ಹತ್ರ ಪುರಾಣವನ್ನು ಹೇಳ್ತಾ ಇರುವಾಗ ಸುಬ್ಬಣ್ಣನವರಿಂದ ಅವರು ಹೇಳ್ತಾರೆ, ಶುಕ್ಲಾಂಬರಧರಂ ಅನ್ನುವಂಥ ಶ್ಲೋಕವನ್ನು ಹೇಳಲಿಕ್ಕೆ ಹೇಳ್ತಾರೆ. ಅವನು ಈ ಹುಡುಗ ಹಾಡುವುದನ್ನು ಕೇಳಿ, ಸುಬ್ಬಣ್ಣ ಹಾಡುವುದನ್ನು ಕೇಳಿ ಎಲ್ಲರೂ ಕೂಡ ಆತನ ಈ ಪುರಾಣವನ್ನು, ಈ ಶ್ಲೋಕವನ್ನು ಮೆಚ್ಚಿಕೊಳ್ತಾರೆ. ಆನಂತರ ಸ್ವಲ್ಪ ಪುರಾಣ ಎಲ್ಲ ಮುಗಿದ ನಂತರ ಆ ಹುಡುಗ ಶಾಸ್ತ್ರಿಯವರ ಮಗ ಅಂತ ಅಲ್ಲಿ ಗೊತ್ತಾಗ್ತದೆ. ಮಹಾರಾಜರು ಏನು ಹೇಳ್ತಾರೆ ಅಂದರೆ, ಏನಪ್ಪ ನೀನು ಅಪ್ಪಾಜಿ ಹಾಗೆ ಪುರಾಣ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಹುಡುಗ ಹೇಳ್ತಾನೆ, ನಾನು ಪುರಾಣ ಹೇಳೋಲ್ಲ, ಸಂಗೀತ ಹೇಳ್ತೇನೆ ಅಂತ ಹೇಳ್ತಾನೆ. ಆಗ ಮಹಾರಾಜರು ಈ ಹುಡುಗನ ಹತ್ರ ಒಂದು ಹಾಡು ಅಂತ ಹೇಳಿದಾಗ ಸುಬ್ಬಣ್ಣ ಈ ಹಾಡನ್ನು ಹಾಡ್ತಾನಂತೆ. ಶ್ರೀ ರಾಘವ ದಶರಾತ್ಮಜಂ ಎನ್ನುವಂಥ ಶ್ಲೋಕವನ್ನು ರಾಗವಾಗಿ ಹೇಳಿ ಬಳಿಕ ಕಸ್ತೂರಿ ತಿಲಕವನ್ನು ಹೇಳ್ತಾರಂತೆ. ಮಹಾರಾಜರಿಗೆ ಬಹಳ ಸಂತೋಷವಾಗ್ತದಂತೆ. ಅವರು ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ತರಿಸಿ ಅದರಲ್ಲಿ ಒಂದು ವಸ್ತ್ರವನ್ನಿಟ್ಟು ಹುಡುಗನಿಗೆ ಕೊಟ್ಟು, ನೀನು ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಹಾಡುವುದನ್ನು ಕಲಿತು ಕಿಲ್ಲತ್ತು ಪಡೆಯಬೇಕು. ಕಿಲ್ಲತ್ತು ಅಂದರೆ ಮರ್ಯಾದೆ, ವಸ್ತ್ರ, ಭೂಷಣ ಇದನ್ನೇನು ಪಡಿಬೇಕು ಅಂತ ಅವರು ಹಾರೈಸ್ತಾರೆ. ಸಂಗೀತ ಕಲಿತು ಮಹಾರಾಜರಲ್ಲಿ ಕಿಲ್ಲತ್ತನ್ನು ಪಡಿಬೇಕು ಅಂತ ಅಂದಿನಿಂದ ಸುಬ್ಬಣ್ಣನವರಿಗೆ ಹೊಸ ಗೀಳು ಶುರುವಾಗ್ತದಂತೆ. ಸುಬ್ಬಣ್ಣನವರು ಯಾವುದನ್ನು ಹಿಡಿದರೂ ಕೂಡ ಕೊನೆ ಮುಟ್ಟಿಸುವ ಒಂದು ಹಠದ ಮನುಷ್ಯ. ಹುಡುಗನಾಗಿದ್ದಾಗಲೂ ಕೂಡ ಅವರದ್ದು ಇದೇ ಹಠ ಅಂತೆ. ಮಹಾರಾಜರನ್ನು ಮೆಚ್ಚಿಸುವ ಚಪಲಕ್ಕಾಗಿ ಸುಬ್ಬಣ್ಣನವರು ಎಲ್ಲಿ ಸಂಗೀತವಾದರೆ ಎಲ್ಲೆಲ್ಲಿ ಸಂಗೀತ ಇರ್ತದೋ ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಕೇಳ್ತಾ ಇದ್ರಂತೆ. ಅಲ್ಲಲ್ಲಿ ಸಣ್ಣ ಗುಂಪುಗಳಲ್ಲಿ ಕೂಡ ಹಾಡ್ತಾ ಇದ್ರಂತೆ. ಹೀಗೆ 14 ವರ್ಷ ವಯಸ್ಸಾಗುವ ವೇಳೆಗೆ ಸುಬ್ಬಣ್ಣನಿಗೆ ಸಂಗೀತದಲ್ಲಿ ಒಂದು ಅದ್ಭುತವಾದಂಥ ಪರಿಚಯ ಉಂಟಾಗ್ತದಂತೆ. ಸಂಗೀತಗಾರರು ಅವನಿಗೆ ಮೊದಲು ವಿಶ್ವಾಸದಿಂದ ಬರುತ್ತಾ ಅರಮನೆಯ ಈರ್ಷ್ಯೆಯಿಂದಲೂ ತೋರಿ ಬರುವಂಥ ಗೌರವವನ್ನು ತೋರಿಸುವುದಕ್ಕೆ ಆರಂಭಿಸಿದರು. ಬಾಹ್ಯ ಹಾಡುಗಾರಿಕೆಯಲ್ಲದೆ ಸುಬ್ಬಣ್ಣನವರಿಗೆ ಪಿಟೀಲು ಮತ್ತು ವೀಣೆಗಳನ್ನು ನುಡಿಸುವುದರಲ್ಲಿ ಹಾಗೆ ಮೃದಂಗವನ್ನು ಬಾರಿಸುವುದರಲ್ಲಿ ಅಪಾರವಾದಂತಹ ಆಸಕ್ತಿ ಇತ್ತು. ತಂದೆ ಉದ್ದಕ್ಕೂ ಕೂಡ ಸಂಸ್ಕೃತವನ್ನು ಹೇಳಿಕೊಡಲು ನೋಡುತ್ತಾ ಪುರಾಣದ ಮಾತನ್ನೇ ಆಡ್ತಾ ಇದ್ದುದರಿಂದ ಸುಬ್ಬಣ್ಣನವರು ತಾವು ಸಂಗೀತಕ್ಕೆ ಹೋಗುತ್ತಿದ್ದುದನ್ನು ಅವರಿಗೆ ಸಾಮಾನ್ಯವಾಗಿ ತಿಳಿಸ್ತಾ ಇರಲಿಲ್ಲ. ಯಾಕಂದರೆ ತಂದೆಗೆ ಮಗ ಸಂಗೀತಕ್ಕೆ ಹೋಗೋದು ಇಷ್ಟ ಇರಲಿಲ್ಲ, ಸಂಸ್ಕೃತ ಕಲಿಬೇಕು ಅನ್ನುವಂಥದ್ರ ನಿಟ್ಟಿನಲ್ಲೇ ಆತನನ್ನು ಸಂಸ್ಕೃತ ಕಲಿಯುವತ್ತ ಪ್ರೇರೇಪಿಸ್ತಾ ಇದ್ದರು. ಆದರೆ ಮಗನಿಗೆ ಸಂಸ್ಕೃತ ಬರದೇ ಇದ್ದುದನ್ನು ನೋಡಿ ತುಂಬ ವ್ಯಥೆ ಪಡ್ತಾ ಇದ್ರಂತೆ. ಆದರೆ ಅವರಿಗೆ ತನ್ನ ಮಗನಿಗೆ ಸಂಗೀತ ಒಲಿದಿದೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಅಂತ ಗೊತ್ತಾಗುವಂಥ ಅವಕಾಶ ಬರಲಿಲ್ಲಂತೆ. ಅಂದರೆ ಸುಬ್ಬಣ್ಣ ಎಲ್ಲವನ್ನು ಗುಟ್ಟಾಗಿ ಆ ಸಂಗೀತವನ್ನು ಕಲಿತು ಎಲ್ಲರಿಗೂ ಆಶ್ಚರ್ಯ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಈ ಸಂಗೀತ ಕಲಿಯುವುದನ್ನು ಯಾರಲ್ಲಿಯೂ ಕೂಡ ಬಹಿರಂಗಗೊಳಿಸಲಿಲ್ಲ. ಸುಬ್ಬಣ್ಣನವರು ತಾವು ಸಂಗೀತಕ್ಕೆ ಹೋಗ್ತಾ ಇದ್ದಂಥ ವಿಷಯವನ್ನು ಮನೆಯಲ್ಲಿ ಹೇಳದೇ ಇರುವುದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಸಂಗೀತದ ಕಚೇರಿಗಳು ನಡೆಯುವುದು ಕೇವಲ ವಿದ್ವಾಂಸರ ಮನೆಗಳಲ್ಲಿ. ಅನೇಕ ವೇಳೆ ವಾರಸ್ತ್ರೀಯರ ಮನೆಗಳಲ್ಲಿ ಸಂಗೀತದ ಅಭಿಲಾಷೆ ಬಲವಾದ ಹಾಗೆ ಸುಬ್ಬಣ್ಣನವರು ಅದು ಎಲ್ಲಿ ನಡೆಯುತ್ತದೋ ಅಲ್ಲಿ ಹೋಗ್ತಾಯಿದ್ರು. ಅವರಿಗೆ ಕೊಂಚ ದಿನದಲ್ಲಿ ಮೈಸೂರಿನ ವಾರಸ್ತ್ರೀಯರ ಮನೆಗಳಿಗೆಲ್ಲ ಹೋಗಿ ಬರುವಂತೆ ದಾರಿಯಾಯಿತು.
ಸುಬ್ಬಣ್ಣನವರು ಚೆಲುವಾದುದರಿಂದ, ತುಂಬ ಸುಂದರರಾದುದರಿಂದ ವಾರಸ್ತ್ರೀಯರಲ್ಲಿ ಅಂದರೆ ಬಹುಶಃ ಅಂದರೆ ಪರಸ್ತ್ರೀಯರಿಗೆ ಹೇಳಿರ್ಬೋದು, ಆ ಸ್ತ್ರೀಯರಿಗೆ ಇವನ ವಿಷಯದಲ್ಲಿ ಬಹಳಷ್ಟು ಮಮತೆ ಇತ್ತಂತೆ. ಇವರು ಹೋದಾಗ ಅವರೆಲ್ಲ ಇವನಿಗೆ ಹಾಲು ಹಣ್ಣು ಕೊಟ್ಟು ಹಾಡು ಹೇಳುವ ಹಾಗೆ ಹೇಳ್ತಾ ಇದ್ರಂತೆ. ಸುಬ್ಬಣ್ಣನವರು ಅವರಿಗೆ ನೀವು ಹಾಡಿ ಅಂತ ಹೇಳಿದರೆ ಅವರು ಸಂತೋಷಕ್ಕಾಗಿ ಹಾಡಿ ಅವರನ್ನು ಸಂತೋಷಪಡಿಸ್ತಾ ಇದ್ರಂತೆ. ಹೀಗೆ 15 ವರ್ಷಗಳ ವೇಳೆಗೆ ಸುಬ್ಬಣ್ಣ ತಂದೆಗೆ ತಿಳಿಯದಂತೆ ಸಂಗೀತದಲ್ಲಿ ಗಣ್ಯನಾಗಿ ಸಂಗೀತಗಾರರ ಸಮುದಾಯದಲ್ಲಿ ಸೇರಿ ಹೋದರು. ಅಂದರೆ ಇವರು ಬೇರೆಯವರ ಎದುರಿಗೆ ಹಾಡಿ ಅಂದರೆ ಆ ವಾರಸ್ತ್ರೀಯರ ಎದುರಿಗೆಲ್ಲ ಅವರಿಗೂ ಖುಷಿ ಆಗ್ತಾ ಇತ್ತು ಈ ಬಾಲಕ ಹಾಡುವುದನ್ನು ಕೇಳಿ. ಹಾಗಾಗಿ ಅವನಿಂದ ಹಾಡಿಸ್ತಾ ಇದ್ದರು. ಈ ಸುಬ್ಬಣ್ಣನೂ ಕೂಡ ಅವರ ಹತ್ತಿರವೂ ಹಾಡಲಿಕ್ಕೆ ಹೇಳ್ತಾ ಇದ್ದ. ಅಂತೂ ಹೀಗೆ ಹಾಡಿ 15 ವರ್ಷ ಆಗುವವರೆಗೆ ಅವರು 15 ವರ್ಷದವರೆಗೆ ಸುಬ್ಬಣ್ಣ ತಂದೆಗೆ ತಿಳಿಯದ ಹಾಗೆ ಸಂಗೀತದಲ್ಲಿ ಗಣ್ಯನಾಗಿ ಸಂಗೀತಗಾರರ ಸಮುದಾಯದಲ್ಲಿ ಸೇರಿ ಹೋಗ್ತಾನೆ. ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಸಂಗೀತ ಉಂಟೋ ಅಲ್ಲೆಲ್ಲ ಹಾಡುವಂತಹ ಹಾಗೆ ಹೋಗುವಂಥ ಒಂದು ಅಧಿಕಾರ ಕೂಡ ಬಂದಿತು. ಸುಬ್ಬಣ್ಣನವರು ಆಯ್ದುಕೊಂಡಂತಹ ಈ ಸಂಗೀತ ಕ್ಷೇತ್ರದಲ್ಲಿ ಹಣ ಮಾಡುವಂಥದ್ದಲ್ಲ, ಅದರಲ್ಲಿ ಹೆಚ್ಚೇನು ಸಂಪಾದನೆ ಇರಲಿಲ್ಲ. ಸಂಪಾದನೆ ಮಾಡಿಕೊಳ್ಳದಿದ್ದರೂ ಅವರು ಸಂಗೀತದಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ರಂತೆ. ಮುಂದೆ ನವರಾತ್ರಿಯಲ್ಲಿ ಅವರಿಗೆ ಮೊದಲಿಂದಲೂ ಇಷ್ಟ ಇತ್ತು ಮಹಾರಾಜರ ಎದುರಿಗೆ ಹಾಡಬೇಕು ಅನ್ನುವಂಥದ್ದು. ಹಾಡಿ ಅವರಿಂದ ಕಿಲ್ವತ್ತನ್ನು ಪಡಿಬೇಕು, ಮರ್ಯಾದೆಯ ವಸ್ತ್ರಭೂಷಣ ಪಡಿಬೇಕು ಅನ್ನುವಂಥ ಒಂದು ಆಸೆ ಇತ್ತು ಅವರಲ್ಲಿ. ಹಾಗೆ ನವರಾತ್ರಿಯಲ್ಲಿ ಅವರು ಸಂಗೀತ ಹಾಡಲಿಕ್ಕೆ ಮಹಾರಾಜರ ಮುಂದೆ ಹಾಡಲಿಕ್ಕಾಗಿ ಸಂಗೀತ ಏರ್ಪಾಡನ್ನು ಮಾಡಿಸ್ತಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಸಂಗೀತವನ್ನು ಅಭ್ಯಾಸ ಮಾಡ್ತಾಯಿದ್ರು. ಅವರಿಗೆ ಮಾತ್ರ ಮನೆಯಲ್ಲಿ ಅನುಕೂಲ ಇರಲಿಲ್ಲ ಹಾಡನ್ನು ಹಾಡಲಿಕ್ಕೆ. ಹಾಗೆ ಯಾರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡುವವರು ಇರಲಿಲ್ಲ. ಹಾಗಾಗಿ ಅವರು ಹಾಡುವುದನ್ನು ಅಭ್ಯಾಸ ಮಾಡುವುದಕ್ಕೆ ಒಬ್ಬ ವೇಶ್ಯೆಯ ಮನೆಗೆ ಹೋಗ್ತಾ ಇದ್ರಂತೆ. ವೇಶ್ಯೆ ಅಂದರೆ ತನ್ನ ದೇಹವನ್ನು ಹಣಕ್ಕಾಗಿ ಮಾರಿಕೊಳ್ಳುವವಳು. ಅಂದರೆ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರಿರಲಿಲ್ಲ. ಅವಳ ಮನೆಗೆ ಸುಬ್ಬಣ್ಣ ಹಾಡಲಿಕ್ಕೆ ಹೋಗ್ತಾ ಇದ್ರಂತೆ. ಅವಳ ಹೆಸರು ನೀಲಾಸಾನಿ ಅಂತ. ಈ ನೀಲಾಸಾನಿ ಸುಬ್ಬಣ್ಣನವರನ್ನು ಅವರ ಹಾಡುಗಾರಿಕೆಗಾಗಿ ಅವರು ಬ್ರಾಹ್ಮಣರಾದುದರಿಂದಲೂ ದೇವರಂತೆ ಕಾಣ್ತಾ ಇದ್ಲು. ಅವಳಿಗೆ ಹಣಕ್ಕೇನು ಕೊರತೆ ಇರಲಿಲ್ಲ. ಬೇಕಾದವರು ಕೂಡ ಅವಳ ಹತ್ರ ಬೇಕಾದಷ್ಟು ಜನ ಇದ್ದರು. ಆದರೆ ಅವಳಿಗೆ ಈ ಸುಬ್ಬಣ್ಣನ ಮೇಲೆ ವಿಶೇಷವಾದಂಥ ಪ್ರೀತಿ, ವಿಶೇಷವಾದಂಥ ಒಂದು ಪ್ರೀತಿ ಅನ್ನೋದಕ್ಕಿಂತಲೂ ಭಕ್ತಿ ಅಂತ ಹೇಳ್ಬೋದು, ಒಂದು ವಿಶ್ವಾಸ. ಅವಳ ಸ್ವಭಾವವಾಗಿ ಗೋಪಸ್ತ್ರೀ, ಕೃಷ್ಣದೇವರ ಉಪಾಸಕಳು, ಸುಂದರ ಕಾಯಳು, ವರ್ಚಸ್ವಿಯೂ ಆದ ಸುಬ್ಬಣ್ಣನವರ ನೋಡಿ ಇವರು ಪ್ರತ್ಯಕ್ಷವಾಗಿ ಬಂದ ಕೃಷ್ಣನೆಂದೇ ಅವಳು ಭಾವಿಸಿದಳು. ಅಂದರೆ ಸುಬ್ಬಣ್ಣನವರು ಅಷ್ಟೇ ಚೆಂದ ಇದ್ದರು. ಹಾಗಾಗಿ ಈ ನೀಲಸಾನಿಗೆ ಸುಬ್ಬಣ್ಣನವರ ಮೇಲೆ ಭಕ್ತಿ ಇತ್ತು, ವಿಶ್ವಾಸವಿತ್ತು. ಶ್ರೀಕೃಷ್ಣನೇ ಸುಬ್ಬಣ್ಣನ ರೂಪದಲ್ಲಿ ಬಂದಿದ್ದಾನೆ ಅಂತ ಅವಳು ತಿಳ್ಕೊಂಡಿದ್ಲು. ಒಂದು ದಿವಸ ಅದೇ ಮಹಾರಾಜರಲ್ಲಿ ಸಂಗೀತ ಶಾಸ್ತ್ರದ ಜ್ಞಾನವನ್ನು ತೋರಿಸಿ ಸಣ್ಣ ಸಂಬಳವೊಂದನ್ನು ಸಂಪಾದಿಸ್ತೇನೆ ಅಂತ ಸುಬ್ಬಣ್ಣನವರು ಆಸೆ ಇಟ್ಕೊಂಡಿದ್ರು. ತಾವು ಸಭೆಯಲ್ಲಿ ಹಾಡುವುದಕ್ಕೆ ಕುಳಿತಾಗ ತಮ್ಮ ತಂದೆ ನೋಡಿ ಸಂತೋಷಪಡುವುದನ್ನು ಮಹಾರಾಜರು ಸಂಬಳ ಗೊತ್ತು ಮಾಡಿದಾಗ ಅವರು ಎಷ್ಟು ಉಬ್ಬಿ ಹೋಗಬಹುದು ಎಂದು ಅವರು ಒಮ್ಮೊಮ್ಮೆ ನೆನೆದು ಆನಂದ ಪಡ್ತಾ ಇದ್ರಂತೆ. ಮನೆಯಲ್ಲಿ ಒಂದು ಸಲ ಜಗಳವಾದಾಗ ಮಾರನೇ ದಿನ ಸುಬ್ಬಣ್ಣನವರು ತಾವು ಸಂಗೀತವನ್ನು ಕಲಿಯುತ್ತಿರುವುದನ್ನು, ಇಷ್ಟರಲ್ಲೇ ಏನಾದರೂ ಸ್ವಲ್ಪ ಸಂಬಳ ಸಿಕ್ಕಬಹುದೆಂದು ತಂದೆಗೆ ತಿಳಿಸಿದರು. ಶಾಸ್ತ್ರಿಗಳು ಇದನ್ನು ಕೇಳಿ ಬಹಳಷ್ಟು ನೊಂದುಕೊಳ್ತಾರಂತೆ. ಇವರು ಯೋಚನೆ ಮಾಡಿದರೆ ಅವರು ಸಂತೋಷ ಪಡ್ಬೋದು ಅಂತ. ತಮ್ಮ ಹಿರಿಯರೆಲ್ಲ ಸಂಸ್ಕೃತದಲ್ಲಿ ಅಪಾರವಾದಂಥ ಪಾಂಡಿತ್ಯವನ್ನು ಗಳಿಸಿದ್ರು. ಆದರೆ ಇವ ಮಾತ್ರ ಹೀಗಾದ್ನಲ್ಲ ಅಂತ. ಅಂದರೆ ಸಂಸ್ಕೃತದಲ್ಲಿ ಪಂಡಿತನಾಗದೆ ಹಾಡುಗಾರಿಕೆ ಮನುಷ್ಯನಾದನಲ್ಲ ಅಂತ ಅವರಿಗೆ ಬಹಳಷ್ಟು ವ್ಯಥೆ ಆಗ್ತದಂತೆ. ಸಭೆಯಲ್ಲಿ ವೈದಿಕ ಮಂಡಳಿಯಲ್ಲಿ ಕುಳಿತು ಸ್ವಸ್ತಿಯನ್ನು ಹೇಳಿ ಮಹಾರಾಜರಿಗೆ ಆಶೀರ್ವಾದ ಮಾಡುವುದು ಹೇಗೆ? ಎಲ್ಲರೆದುರಿಗೆ ತಿರುಕನಂತೆ ಕುಳಿತು ಹಾ ಹೂ ಎಂದು ಹಾಡುವುದು ಹೇಗೆ? ಆದರೆ ಮಾಡುವುದೇನು, ಹೇಗಾಗಬೇಕಿತ್ತೋ ಹಾಗೆ ಆಯಿತು ಎಂದುಕೊಂಡು ಅವರು ಮತ್ತೆ ಯೋಚನೆಯನ್ನು ಮಾಡದೆ ಮರೆತು ಬಿಟ್ಟರು. ಮನೆ ಯಜಮಾನನಿಗೂ ಬಹಳ ಕೋಪ. ತಾವು ಹೆತ್ತ ಒಬ್ಬ ಮಗ ಸೂಳೆಯಂತೆ ಸಭೆಯ ಮುಂದೆ ಕುಳಿತು ಹಾಡುವುದೇ ಅಂದರೆ ಅವರಿಗೆ ಈ ಹಾಡುಗಾರಿಕೆ ಅಂದರೆ ಅವರಿಗೆ ಇಷ್ಟ ಇರಲಿಲ್ಲ ತಂದೆಗೆ. ಹಾಗಾಗಿ ಅವರಿಗೆ ಬಹಳ ಹೀನಾಯ ಅನಿಸ್ತಂತೆ. ಸಂಸ್ಕೃತ ಕಲಿತವರು ಮಹಾರಾಜರಿಗೆ ಆಶೀರ್ವಾದ ಮಾಡ್ತಾರೆ.
ಹಾಡು ಕಲಿಯುವವರು ಮುಖ್ಯವಾಗಿ ಸೂಳೆ ಆದ್ದರಿಂದ ಸಂಸ್ಕೃತವೇ ಹೆಚ್ಚು, ಹಾಡುಗಾರಿಕೆ ಕಡಿಮೆ ಅಂತ ಸುಬ್ಬಣ್ಣನವರ ತಂದೆಯ ಅಭಿಪ್ರಾಯ ಆಗಿತ್ತು. ಆದರೆ ಸುಬ್ಬಣ್ಣನವರಿಗೆ ಈ ಸಂಗೀತವೇ ಜೀವನಾಧಾರವಾಗ್ತದಂತೆ. ಮನೆಯ ಹಾಗೂ ಊರ ವಾತಾವರಣಕ್ಕೆ ಬೇಸತ್ತು ಮನೆ ಊರುಗಳನ್ನು ತೊರೆದು ಅವರು ಹೆಂಡತಿ ಮಕ್ಕಳೊಂದಿಗೆ ದೂರದ ಕಾಶಿಗೆ ಬಂದ ಸುಬ್ಬಣ್ಣನವರಿಗೆ ಸಂಗೀತವೇ ಜೀವನಕ್ಕೊಂದು ದಾರಿಯನ್ನು ಮಾಡಿಕೊಡ್ತದಂತೆ. ಅಲ್ಲಿ ಅವರು ಕೆಲ ಹುಡುಗರಿಗೆ ಸಂಗೀತ ಪಾಠವನ್ನು ಹೇಳಿಕೊಟ್ಟು ಸಂಪಾದಿಸಿದ ಹಣದಲ್ಲೇ ಅವರು ಸುಖ ಸಂಸಾರವನ್ನು ನಡೆಸ್ತಾ ಇದ್ದರು. ಹೆಂಡತಿ ಮಕ್ಕಳಿಗೆ ಯಾವುದಕ್ಕೂ ಕೂಡ ಕೊರತೆ ಮಾಡದೆ ತಮ್ಮ ಕೈಲಾದ ಮಟ್ಟಿಗೆ ಅವರನ್ನು ಸುಖದಿಂದ ಸಲಹಿದ್ರು. ಹೀಗೆ ಸಂಗೀತದಲ್ಲಿ ಸುಬ್ಬಣ್ಣನವರು ಆ ಸಂಗೀತದಲ್ಲೇ ತನ್ಮಯರಾಗ್ತಾ ಹೋದರು. ಅವರು ಪಾಠವನ್ನು ಹೇಳುತ್ತಿರುವಾಗಲೇ ಹುಡುಗರಿಗೆ ಕಲಿಸುವುದನ್ನು ತೋರಿಸ್ತಾ ಇದ್ರಂತೆ. ಸಂಗೀತದಲ್ಲಿ ತೋರಿಸ್ತಲೇ ಸಂಗೀತ ಹಾಡ್ತಾ ಇರುವಾಗಲೇ ಅವರು ತನ್ಮಯರಾಗಿ ಹೋಗ್ತಾ ಇದ್ರಂತೆ. ಇಡೀ ಪ್ರಪಂಚವನ್ನೇ ಮರೆತು ಅವರು ಅದರಲ್ಲಿ ಸಂಗೀತದಲ್ಲೇ ಲೀನ ಆಗಿಬಿಡ್ತಾ ಇದ್ರಂತೆ. ಅವರಿಗೆ ತಮ್ಮ ಸಂಗೀತ ಸುಖದಲ್ಲಿ ಯಾವ ಮಾತನ್ನೂ ಆಡುವ ಇಷ್ಟವಿರಲಿಲ್ಲ. ಅವರು ಭೈರವಿ ರಾಗದಲ್ಲಿ ಹಾಡುತ್ತಾ ಕುಳಿತರೆಂದರೆ, ಆ ರಾಗದಲ್ಲಿ ಪಿಟೀಲು ನುಡಿಸುತ್ತಾ ಕುಳಿತರೆಂದರೆ ಇಡೀ ಪ್ರಪಂಚವನ್ನೇ ಮರೆತು ಬಿಡ್ತಾ ಇದ್ರಂತೆ. ಮತ್ತೆ ಮತ್ತೆ ಅದೇ ರಾಗದಲ್ಲಿ ಗೀತ ಗೋವಿಂದದ ಗೀತೆಯೊಂದನ್ನು ಸೊಗಸಾಗಿ ಹಾಡುತ್ತಾ ಗಾನದಲ್ಲಿ ಮಗ್ನರಾಗಿ ಹೋಗ್ತಾಯಿದ್ರು. ಭೈರವಿ ರಾಗ ಅನ್ನೋದು ಸುಬ್ಬಣ್ಣನವರ ಅತ್ಯಂತ ಪ್ರೀತಿಯ ರಾಗವಾಗಿತ್ತಂತೆ. ಇನ್ನು ಸುಬ್ಬಣ್ಣನವರು ಪಿಟೀಲ್ ನುಡಿಸುವುದನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೀಗೆ ಹೇಳ್ತಾರೆ. ಅವರು ಪಿಟೀಲ್ ನುಡಿಸುವುದೇ ಒಂದು ಸೊಗಸು. ಇತರರು ಪಿಟೀಲು ಬಾರಿಸುವುದಕ್ಕೂ ಸುಬ್ಬಣ್ಣ ಪಿಟೀಲು ಬಾರಿಸುವುದಕ್ಕೂ ತುಂಬ ವ್ಯತ್ಯಾಸ ಇತ್ತಂತೆ. ಸುಬ್ಬಣ್ಣನವರು ನುಡಿಸುವುದು ಆಪ್ತನಲ್ಲಿ ಹೇಳುವ ಮನಸ್ಸಿನೊಳಗಣ ಮಾತಿನಂತೆ. ಇತರರು ಬಾರಿಸುವುದು, ಅಲ್ಲಿ ನುಡಿಸುವುದು, ಬಾರಿಸುವುದು ವ್ಯತ್ಯಾಸ ನೋಡ್ಕೊಳ್ಬೇಕು. ಇತರರು ಬಾರಿಸುವುದು ಸಭೆಯಲ್ಲಿ ಕೊಡುವ ಉಪನ್ಯಾಸದಂತೆ. ಇತರರು ಪಿಟೀಲನ್ನು ತಮ್ಮ ಕೌಶಲವನ್ನು ತೋರಿಸುವುದಕ್ಕಾಗಿ ಇರುವ ಒಂದು ಸಾಧನ ಎಂಬ ರೀತಿಯಲ್ಲಿ ಉಪಯೋಗಿಸಿದರೆ, ಸುಬ್ಬಣ್ಣನವರು ಅದು ತಮ್ಮ ದೇಹದ ಸಾಧನ ಎನ್ನುವ ಹಾಗೆ ಉಪಯೋಗಿಸ್ತಾ ಇದ್ದರು. ಸ್ವಾರಸ್ಯ ಹುಟ್ಟಿದಾಗ ಇವರು ನುಡಿಸುವ ರೀತಿಯಲ್ಲಂತೂ ತಮಗೆ ಆ ಪಿಟೀಲು ಬೇರೆಯೇ ವಸ್ತು, ಅದನ್ನವರು ಹಿಡಿದುಕೊಂಡು ಕೈಯಲ್ಲಿ ನುಡಿಸ್ತಿದ್ದಾರೆ ಎಂಬ ಭಾವನೆಯೇ ಬರ್ತಾ ಇರಲಿಲ್ಲ. ಇತರರು ಸ್ವರವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದರೆ ಇವರನ್ನು ಸ್ವರ ತಾನೇ ಹುಡುಕಿಕೊಂಡು ಬರ್ತಾ ಇತ್ತಂತೆ. ಅವರ ಮುಖದಲ್ಲಿ ಒಂದು ಭಾವ ಕಾಣಿಸ್ತಾ ಇತ್ತಂತೆ. ಆ ಭಾವ ಪಿಟೀಲ್ನಲ್ಲಿ ಹೊರಹೊಮ್ತಾ ಇತ್ತು. ರಾಧೆ ನಿನ್ನ ವಿರಹದಿಂದ ದೀನಳಾಗಿದ್ದಾಳೆ ಎನ್ನುವಂತಹ ಮಾತನ್ನು ದೇಶಿ ತೋಡಿಯಲ್ಲಿ ನುಡಿಸುತ್ತಿರಬೇಕಾದರೆ ಅವರ ಮುಖದಲ್ಲಿ ಒಂದು ಅತಿಶಯವಾದಂಥ ದಯನೀಯ ಇತ್ತಂತೆ. ಆ ಸ್ವರ ಅಯ್ಯೋ ಎಂದು ಕನಿಕರವನ್ನು ಉಂಟು ಮಾಡುವಂತೆ ನುಡಿತಾ ಇತ್ತು. ಮುಖ್ಯ ಅವರು ಪಿಟೀಲ್ ನುಡಿಸ್ತಿದ್ದ ಹಾಗೆ ಬೇರೆ ಯಾರೂ ಕೂಡ ನುಡಿಸ್ತಾ ಇರಲಿಲ್ಲ. ಸುಬ್ಬಣ್ಣನವರು ಬಾರಿಸಿದ್ದನ್ನು ಕೇಳಿದಾಗ ಸಭೆಯ ಪಂಡಿತರೂ ಪಾಮರರೂ ಮೈಮರೆಯುತ್ತಿದ್ದ ಹಾಗೆ ಇತರರು ಬಾರಿಸಿದಾಗ ಮೈಮರೆಯುವುದು ಅಸಾಧ್ಯವಾಗಿತ್ತು. ಸುಬ್ಬಣ್ಣನವರು ಸಾವಿರಹ ತವ ದೀನ ಎಂದು ಪಿಟೀಲನ್ನು ರಾಧೆಯ ದೈನ್ಯವನ್ನು ವರ್ಣಿಸಿದರೆ, ಪ್ರಕೃತಿ ಪರಮಾತ್ಮನ ಚಿರವಿರಹದಿಂದ ಅನುಭವಿಸುತ್ತಿರುವ ದುಸ್ಸಹವಾದ ಹನಿಯುತ್ತಿತ್ತು. ಇದೇನು ವಿಚಿತ್ರ ಎಂಬಂತೆ ನೋಟಕರು ದಿಗ್ಭ್ರಮೆಗೊಂಡು ಸುಬ್ಬಣ್ಣನವರ ಮುಖವನ್ನು ಪಿಟೀಲ್ನ ಮೇಲೆ ಅವರು ಕೈಯಾಡಿಸುವುದನ್ನು ತದೇಕವಾಗಿ ನೋಡುತ್ತಿದ್ದರಂತೆ. ಹಾಗೆ ವಿರಹದಿಂದ ವ್ಯಥೆಪಡುತ್ತಿದ್ದವಳು ರಾಧೆಯಲ್ಲ ತಾವು ಎಂಬಂತೆ ತಲ್ಲೀನರಾಗಿ ಬಾರಿಸ್ತಿದ್ದ ಸುಬ್ಬಣ್ಣನವರು ಆ ಸುಖದಲ್ಲೇ ಪರಮಾತ್ಮನನ್ನು ಕಂಡು ಆನಂದ ಪಡ್ತಾ ಇದ್ರಂತೆ. ಇಂತಹ ಸಂತೋಷದ ಮಧ್ಯದಲ್ಲಿ ಮನುಷ್ಯನಿಗೆ ತನ್ನನ್ನೇ ಅರಿಯುವ ಒಂದು ಉದಾನ್ನತೆ ಬರುತ್ತದೆ. ಇದು ಸುಬ್ಬಣ್ಣನವರ ಗಾನದಲ್ಲಿ ಮಿಂಚಿದ ಬಳ್ಳಿಯಂತೆ ರೂಪವನ್ನು ತಳೆಯುತ್ತಿತ್ತು. ಅವರ ಹೃದಯದ ದೈನ್ಯ ಇತರ ಹೃದಯಗಳನ್ನು ಆವರಿಸಿ ಲೋಕವೆಲ್ಲ ವಿರಹದ ದೈನ್ಯದಲ್ಲಿ ಮರುಗುತ್ತಿದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಹೆಂಡತಿ ಮಕ್ಕಳನ್ನು ತೊರೆದರೂ ಸಂಗೀತ ಸುಬ್ಬಣ್ಣನವರನ್ನು ತೊರೆಯುವುದಿಲ್ಲ. ಎಲ್ಲವನ್ನೂ ತೊರೆದ ಹಾಗೆ ಈ ಸಂಗೀತವಾದರೂ ಏಕೆ, ಈ ಪಿಟೀಲಾದರೂ ಯಾಕೆ ಎಂದು ಒಂದು ಸಲ ಸುಬ್ಬಣ್ಣನವರು ತಮ್ಮ ಪಿಟೀಲನ್ನೇ ಎತ್ತಿ ಹಾಕಿ ಒಡೆಯಲು ಮುಂದಾಗುತ್ತಾರೆ. ಅಂದರೆ ಅವರು ಸಂಸಾರವನ್ನು ತ್ಯಜಿಸ್ತಾರೆ. ಎಲ್ಲೋ ಒಂದೆಡೆ ಅವರಿಗೆ ಸ್ವಲ್ಪ ನೋವಾಗಿತ್ತು ಇರಬಹುದು. ಆಗ ಅವರು ಏನು ಮಾಡ್ತಾರೆ, ಆ ಪಿಟೀಲನ್ನು ಹೊಡಿಲಿಕ್ಕೆ ಮುಂದಾಗ್ತಾರೆ. ಆದರೆ ಅವರಿಗೆ ಮನಸ್ಸನ್ನು ಹತೋಟಿಯಲ್ಲಿ ಇಡ್ತಾರೆ, ಹೊಡಿಲಿಕ್ಕೆ ಮುಂದಾಗುವುದಿಲ್ಲ. ಆದರೆ ಆ ಪಿಟೀಲು ವೆಂಕಟರಮಣನ ಮೂಲಕ ಮತ್ತೆ ಬಂದು ಸೇರ್ತದೆ. ಅಂದರೆ ಅವರು ಅದನ್ನು ತೆಗೆದು ಪಿಟೀಲನ್ನು ಹೊಳೆಯಲ್ಲಿ ತೇಲಿ ಬಿಡ್ತಾರೆ. ಅದು ಮತ್ತೆ ವೆಂಕಟರಮಣ ತಂದು ಕೊಡ್ತಾನೆ.
ಹೀಗೆ ಸಂಗೀತ ಪಾಠವನ್ನು ಹೇಳಲು ಪ್ರಾರಂಭಿಸಿದ ಸುಬ್ಬಣ್ಣನವರಿಗೆ ಮತ್ತೆ ಸಂಗೀತ ಪಾಠವನ್ನು ಕೆಲ ಹುಡುಗರಿಗೆ ಹೇಳಿಕೊಡುವ ಕೆಲಸ ಅವರ ಕೊರಳಿಗೆ ಬೀಳ್ತದಂತೆ. ನೀರಿನಲ್ಲಿ ಹಾಕಿದಂತಹ ಈ ಪಿಟೀಲನ್ನು ತಂದುಕೊಟ್ಟಂತಹ ವೆಂಕಟರಮಣನಿಗೆ ಇವರು ಪಾಠ ಹೇಳುವಂತಹ ಸಂದರ್ಭ ಬರ್ತದಂತೆ. ಸುಬ್ಬಣ್ಣನವರಿಗೂ ತೊರೆಯಪುರದ ಜೀವನಕ್ಕೂ ಈ ದಿನ ಹೀಗೆ ಆರಂಭಿಸಿದ ಸಂಬಂಧ ತಕ್ಕ ಮಟ್ಟಿಗೆ ಬೆಳೀತದಂತೆ. ಮತ್ತೆ ಸಂಗೀತ ಪಾಠ ಪ್ರಾರಂಭವಾಗ್ತದೆ. ಒಂದು ಸಲ ಹುಡುಗರಿಗೆ ಪಾಠವನ್ನು ಹೇಳ್ತಾ ಇರುವಾಗ ಅವರಿಗೆ ತೋರಿಸಲೆಂದು ಪಿಟೀಲು ಬಾರಿಸುತ್ತಿದ್ದ ಸುಬ್ಬಣ್ಣನವರ ಪಿಟೀಲು ವಾದನವನ್ನು ಕೇಳಿ ಮೆಚ್ಚಿದ ಮಾಸ್ತಿಯವರ ಮಾವನವರು ತಮ್ಮ ಮಗಳು ಲಲಿತೆಗೂ ಸಂಗೀತ ಪಾಠವನ್ನು ಹೇಳಿಕೊಡುವ ಹಾಗೆ ಅವರು ವ್ಯವಸ್ಥೆ ಮಾಡ್ತಾರೆ. ಇದೊಂದು ತರಹದ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದ ಸುಬ್ಬಣ್ಣನವರು ಲಲಿತೆಗೂ ಸಂಗೀತ ಪಾಠವನ್ನು ಹೇಳಿಕೊಡಲು ಪ್ರಾರಂಭಿಸ್ತಾರೆ. ಹೀಗೆ ಅವರು ಬಿಡಬೇಕೆಂದರೂ ಅವರನ್ನು ಬಿಡದೆ ಬೆನ್ನು ಹತ್ತುತ್ತದೆ. ಮಾಸ್ತಿಯವರು ಒಂದು ಸಲ ಸುಬ್ಬಣ್ಣನವರನ್ನು ಕುರಿತು ಹೀಗೆ ಹೇಳ್ತಾರಂತೆ, ಸಂಗೀತದಲ್ಲಿ ಒಂದೊಂದು ಮಟ್ಟಕ್ಕೆ 7 ಸ್ವರನೇ ಏತಕ್ಕೆ ಸುಬ್ಬಣ್ಣನವರೇ ಅಂತ ಕೇಳ್ತಾರೆ. ಅದಕ್ಕೆ ಸುಬ್ಬಣ್ಣನವರು ಹೇಳ್ತಾರೆ, ನಾವು 7 ಎಂದು ಇಟ್ಟುಕೊಂಡರೆ 7, ನೋಡೋಕೆ ಹೋದರೆ ಇಲ್ಲ 100 ಕೋಟಿ ಸ್ವರ, ಇಲ್ಲ ಒಂದು ಸ್ವರ ಎಂದರು. ಸುಬ್ಬಣ್ಣನವರು ಪಿಟೀಲು ಬಾರಿಸುವುದನ್ನು ಕೇಳಿದಾಗ ಇದರ ಅರ್ಥ ಏನೋ ಒಂದು ವಿಧವಾಗಿ ಸ್ವಲ್ಪ ಮಟ್ಟಿಗೆ ತಿಳಿಯುತ್ತಾ ಇತ್ತು ಮಾಸ್ತಿಯವರಿಗೆ. ಇನ್ನೊಂದು ಸಲ ಅವರು ಸುಬ್ರಹ್ಮಣ್ಯನವನ್ನು ಕುರಿತು ಮಾಸ್ತಿಯವರು ಕೇಳ್ತಾರೆ, ಸುಬ್ಬಣ್ಣನವರೇ ಅದ್ವೈತ ಒಳ್ಳೆಯದು ದ್ವೈತ ಒಳ್ಳೆಯದು ಅಂತ ಕೇಳ್ತಾರೆ. ಅದಕ್ಕೆ ಸುಬ್ಬಣ್ಣನವರು ಹೇಳ್ತಾರೆ, ನನ್ನ ಪಾಡು ನೋಡಿದರೆ ಅದ್ವೈತ ಒಳ್ಳೆಯದು ಎನ್ನುವ ಹಾಗೆ ಇದೆ. ಅಂದರೆ ಅವರ ಹೆಂಡತಿ ಲಲಿತೆಯ ಅವರ ಪಾಡು ನೋಡಿದರೆ ದ್ವೈತ ಒಳ್ಳೆಯದು ಎನ್ನುವ ಹಾಗಿದೆ ಅಂದರು. ಮಾಸ್ತಿಯವರು ಸುಮ್ಮನಿದ್ರು. ಸ್ವಲ್ಪ ಹೊತ್ತಿನ ಮೇಲೆ ಸುಬ್ಬಣ್ಣನವರು ಹೋಗಬೇಕಾದರೆ ನೋಡಿ ಆಕೆ ಹೇಳಿದರು, ಇಷ್ಟು ದಿನ ನಿಮ್ಮ ನೆರಳಿನಲ್ಲಿ ಇದ್ದುಕೊಂಡು ದಿನ ಗೌರಿ ಪೂಜೆ ಮಾಡಿದೆ, ಈಗ ಅವಳೇ ಹತ್ತಿರಕ್ಕೆ ಕರೆದುಕೊಳ್ತಾ ಇದ್ದಾಳೆ. ನಿಮ್ಮನ್ನು ಒಂಟಿಯಾಗಿ ಬಿಡುವುದೊಂದೇ ದುಃಖ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೂ ಇಲ್ಲವಾದವು. ಆದರೇನು, ಕರ್ಮ ಸವೆದಾಗೆ ನೀವು ಅಲ್ಲಿಗೆ ಬರುತ್ತೀರಲ್ಲ, ಅಲ್ಲೇ ಇರುತ್ತೇನೆ, ಇಬ್ಬರು ಜೊತೆಯಾಗಿ ದೇವಿ ಸೇವೆಯಲ್ಲಿ ನಿಂತು ಬಿಡೋಣ ಅಂದರು. ಅಂದರೆ ಆ ಹೆಂಡತಿಯ ನಂಬಿಕೆ. ಅವರ ಜೀವನ ನೋಡಿದರೆ ದ್ವೈತವಾಗೇ ಇರಲಿ ಅನ್ನಿಸುತ್ತೆ. ನನ್ನ ಬದುಕು ನೋಡಿದರೆ ಈ ಆಟ ಎಷ್ಟು ಬೇಗ ಮುಗಿದರೆ ಅಷ್ಟು ಒಳ್ಳೆಯದು, ಇದಾದ ಮೇಲೆ ಅದ್ವೈತವಾಗಿದ್ದು ಬಿಡೋಣ ಅನ್ನಿಸುತ್ತೆ ಅಂದರು. ಇನ್ನೊಂದು ಸಲ ಮಾಸ್ತಿಯವರು ಹೀಗೆ ಸುಬ್ಬಣ್ಣನವರನ್ನು ಕೇಳ್ತಾರೆ, ಸುಬ್ಬಣ್ಣನವರೇ ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಅಂತ. ಆಗ ಸುಬ್ಬಣ್ಣನವರು ಏನನ್ನೂ ಹೇಳಲಿಲ್ಲ ಅಂತೆ. ಮಾಸ್ತಿಯವರು ಆ ಮಾತನ್ನು ಅವರ ಕಿವಿಯಲ್ಲಿ ಹಾಕಿಕೊಳ್ಳಲಿಲ್ಲ ಎಂದುಕೊಂಡ್ರು. 1/4 ಗಂಟೆ ಬಿಟ್ಟು ಅವರು ಪಿಟೀಲನ್ನು ಎತ್ತಿ ಶಂಕರಾಭರಣವನ್ನು 1 ಗಂಟೆ ಹಾಡ್ತಾರಂತೆ. ಹಿಂದಿನ ದಿನ ಭೈರವಿಯನ್ನು ಹಾಗೆಯೇ ಬಾರಿಸಿದ್ರಂತೆ. ಅವರು ಶಂಕರಾಭರಣವನ್ನು ಬಾರಿಸಿದ ಸೊಗಸಿನಲ್ಲಿ ಮಾಸ್ತಿಯವರಿಗೆ ಹಿಂದೆ ಅವರು ಆಡಿದ ಮಾತು ನೆನಪು ಹೋಗಿತ್ತು. ಅಂದರೆ ಯಾವುದು ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಅನ್ನೋದು. ಆಗ ಅವರು ಕೇಳ್ತಾರೆ, ಏನು ರಾಗ ಇದು ಸುಬ್ಬಣ್ಣನವರೇ, ಏನು ಆಲಾಪನೆ, ಏನು ಸೊಗಸು ಅಂತ ಹೇಳ್ತಾರೆ. ಅದಕ್ಕೆ ಸುಬ್ಬಣ್ಣನವರು ಹೇಳ್ತಾರೆ, ನಿನ್ನೆ ಭೈರವಿ ಹೇಗಿತ್ತು ಅಂತ ಕೇಳ್ತಾರೆ. ಮಾಸ್ತಿಯವರು ಅದು ಭೇಷಾಗಿತ್ತು ಅಂದರು. ಆಗ ಸುಬ್ಬಣ್ಣನವರು ಭೈರವಿ ಹೆಚ್ಚೋ ಶಂಕರಾಭರಣ ಹೆಚ್ಚೋ ಅಂತ ಮಾಸ್ತಿಯವರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದು ಹೀಗೆ. ಸುಬ್ಬಣ್ಣನವರಿಗೆ ಗಾನದ ಮೂಲಕ ಎಲ್ಲವೂ ತಿಳಿದಿತ್ತು. ಇಂತಹ ತಿಳಿವು, ಇಂತಹ ಸಾಧನ, ಈ ತಿಳಿವು ಸಾಧನದಿಂದ ಇಲ್ಲೂ ಇನ್ನು ಮೇಲೂ ಯಾವ ಅವಸ್ಥೆ ಬರುವುದೋ ಅದು ಮುಕ್ತಿಯಲ್ಲದಿದ್ದರೆ ಮುಕ್ತಿ ಎನ್ನುವುದು ಇನ್ನು ಬೇರೆ ಯಾವುದು. ಹೀಗೆ ಸುಬ್ಬಣ್ಣನವರು ಸಂಗೀತದ ಮೂಲಕ ಸರ್ವತತ್ವವನ್ನು ತಿಳಿದುದಲ್ಲದೆ ಮುಕ್ತಿಯನ್ನು ಸಹಿತ ಸಂಪಾದಿಸಿಕೊಂಡರು. ಹಾಗಾಗಿ ಅವರೊಬ್ಬ ಅನನ್ಯ ಆಧ್ಯಾತ್ಮಿಕ ಸಂಗೀತಗಾರರಾದರು. ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ 8 ಅಂಕಗಳಿಗೆ. ಇವುಗಳಲ್ಲಿ ಮೊದಲ ಪ್ರಶ್ನೆ ನೋಡಿ, ಸುಬ್ಬಣ್ಣನವರ ಕೌಟುಂಬಿಕ ಜೀವನದ ಅತೃಪ್ತಿಯನ್ನು ಕುರಿತು ವಿವರಿಸಿರಿ. ಅಥವಾ ಸುಬ್ಬಣ್ಣನವರ ಕೌಟುಂಬಿಕ ಜೀವನ ಸಂತೋಷದಾಯಕವಾಗಿರಲಿಲ್ಲ, ಈ ಮಾತನ್ನು ಸಮರ್ಥಿಸಿ. ಸುಬ್ಬಣ್ಣನವರ ಕೌಟುಂಬಿಕ ಜೀವನದ ಅತೃಪ್ತಿಗೆ ಅವರ ತಾಯಿಯೇ ಮೂಲ ಕಾರಣ, ಈ ಮಾತು ಸರಿಯೇ? ಅಥವಾ ಸುಬ್ಬಣ್ಣನವರು ನೀಲಾಸಾನಿಯ ಸಂಘ ಬಯಸಲು ಕಾರಣವೇನು, ವಿವೇಚಿಸಿ. ಇಲ್ಲದಿದ್ದರೆ ಈ ಪ್ರಶ್ನೆ ನೋಡಿ, ಕೌಟುಂಬಿಕ ಜೀವನದ ಅತೃಪ್ತಿಯೇ ಸುಬ್ಬಣ್ಣನವರು ನೀಲಸಾನಿಯ ಸಂಘವನ್ನು ಬಯಸಲು ಪ್ರಬಲ ಕಾರಣ, ಈ ಮಾತನ್ನು ವಿವೇಚಿಸಿ. ಇನ್ನೊಂದು, ಸುಬ್ಬಣ್ಣನವರು ಹೆಂಡತಿ ಮಗನೊಂದಿಗೆ ಮನೆಯನ್ನು ತೊರೆಯಲು ಕಾರಣವೇನು, ವಿವರಿಸಿರಿ. ಎಲ್ಲ ಪ್ರಶ್ನೆಗಳಿಗೂ ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ. 3 ಹೆಣ್ಣು ಮಕ್ಕಳಾದ ನಂತರ ಹುಟ್ಟಿದಂತಹ ಗಂಡು ಮಗುವೇ ಸುಬ್ಬಣ್ಣ. ನಾರಾಯಣಶಾಸ್ತ್ರಿಗಳಿಗೆ ತಮಗೆ ಏಕೈಕ ಗಂಡು ಮಗು ಹುಟ್ಟಿದ್ದು ಬಹಳ ಸಂತೋಷವನ್ನು ಕೊಟ್ಟಿತ್ತು. ಆದರೆ
ಸುಬ್ಬಣ್ಣನವರ ಜೀವನ ಸಣ್ಣವನಾಗಿ ಇರುವಾಗ ಅಂದರೆ ಬಾಲ್ಯದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲೇ ಸಂತೋಷದಿಂದಲೇ ನಡೆದಿತ್ತು. ಅಂದರೆ ತಂದೆ ತಾಯಿಯರಿಗೂ ಇಬ್ಬರಿಗೂ ಕೂಡ ಹಾಗೆ ಆತನ ಅಕ್ಕಂದಿರಿಗೂ ಕೂಡ ಆತ ಬೇಕಾದವನೇ ಆಗಿದ್ದ. ಬಾಲ್ಯ ಜೀವನ ಬಹಳ ಸಂತೋಷಕರವಾಗಿ ನಡೆದಿತ್ತು. ಆದರೆ ಬೆಳೆಯುತ್ತಾ ಹೋದ ಹಾಗೆ ಅವರಿಗೆ ಸಾಂಸಾರಿಕ ಜೀವನ ಅನ್ನುವಂಥ ಜೀವನದಲ್ಲಿ ಸಂತೋಷ ಕಾಣದಂತಾಯಿತು. ಯಾಕೆಂದರೆ ಮೊದಲನೇದಾಗಿ ಅವರಿಗೆ ಅತಿ ಆಸಕ್ತಿಯ ಕ್ಷೇತ್ರವಾದಂತಹ ಸಂಗೀತದ ಅಭ್ಯಾಸಕ್ಕೆ ಅವರ ತಂದೆ ತಾಯಿಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ಅವರ ಅತೃಪ್ತಿಗೆ ಕಾರಣವಲ್ಲದಿದ್ದರೂ ಅವರು ತಂದೆ ತಾಯಿಗೆ ಗೊತ್ತಾಗದ ರೀತಿಯಲ್ಲಿ 15 ವರ್ಷ ಸಂಗೀತವನ್ನು ಹೊರಗೆ ಮಾಡಬೇಕಾಗಿ ಬರ್ತದೆ. 15 ವರ್ಷಗಳ ವೇಳೆಗೆ ಸುಬ್ಬಣ್ಣನವರು ತಂದೆಗೆ ತಿಳಿಯದಂತೆ ಸಂಗೀತದಲ್ಲಿ ಗಣ್ಯರಾಗಿ ಸಂಗೀತಗಾರರ ಸಮುದಾಯದಲ್ಲಿ ಸೇರಿ ಹೋಗುತ್ತಾರೆ. ಆಗ ಅವರಿಗೆ ಪ್ರಪಂಚದ ಎಲ್ಲ ಕಡೆಗೂ ಹೋಗುವಂತಹ ಒಂದು ಅಧಿಕಾರ ಬರ್ತದೆ. ಹಾಗೆ ತಂದೆ ತಾಯಿಯರಿಗೆ ಅವನು ಸಂಗೀತದಲ್ಲಿ ಪ್ರಸಿದ್ಧಿ ಪಡೆಯುವುದು ಬೇಕಾಗಿರಲಿಲ್ಲವಾದರೂ ಸುಬ್ಬಣ್ಣನವರಿಗೆ ಅದು ಬೇಕಿತ್ತು. ತಮ್ಮ ಹಿರಿಯರೆಲ್ಲ ಸಂಸ್ಕೃತದಲ್ಲಿ ಅಸಾಧ್ಯವಾದಂಥ ಪಂಡಿತರು, ತಾನೂ ಕೂಡ ಸಂಸ್ಕೃತ ಪಂಡಿತ. ಹಾಗಿರುವಾಗ ತಮಗೆ ಹುಟ್ಟಿದಂಥ ಒಬ್ಬನೇ ಮಗ ಸಂಸ್ಕೃತದಲ್ಲಿ ಪಂಡಿತನಾಗದೆ ಹಾಡುಗಾರಿಕೆ ಮನುಷ್ಯನಾದನಲ್ಲ ಎಂದು ತಂದೆಯವರಿಗೆ ವ್ಯಥೆ ಇತ್ತು. ಸಭೆಯಲ್ಲಿ ವೈದಿಕ ಮಂಡಳಿಯಲ್ಲಿ ಕುಳಿತು ಸ್ವಸ್ತಿಯನ್ನು ಹೇಳಿ ಮಹಾರಾಜರಿಗೆ ಆಶೀರ್ವಾದ ಮಾಡುವುದು ಹೇಗೆ? ಎಲ್ಲರೆದುರಿಗೆ ತಿರುಕನ ಹಾಗೆ ಸಂಗೀತ ಹೇಳುವ ಮಗನ ಎದುರಿಗೆ ಹೇಗೆ ಕುಳಿತುಕೊಳ್ಳುವುದು ಎಂದವರು ಯೋಚನೆಯನ್ನು ಮಾಡಿದರು. ಆತನ ತಾಯಿಗೂ ಬಹಳ ಕೋಪ ಇತ್ತು. ತಾವು ಹೆತ್ತ ಒಬ್ಬ ಮಗ ಸೂಳೆಯಂತೆ ಸಭೆಯ ಮುಂದೆ ಕುಳಿತು ಹಾಡುವುದೇ ಎಂದವರಿಗೆ ಬಹಳ ಹೀನಾಯವಾಗಿತ್ತು. ಸಂಸ್ಕೃತ ಕಲಿತವರು ಮಹಾರಾಜರಿಗೆ ಆಶೀರ್ವಾದ ಮಾಡುತ್ತಾರೆ, ಹಾಡು ಕಲಿಯುವವರು ಬೇಡುವವರ ಹಾಗೆ ಎದುರಲ್ಲಿ ಕುಳಿತುಕೊಂಡು ಹಾಡುತ್ತಾರೆ. ಹಾಗಾಗಿ ಸಂಸ್ಕೃತ ಹೆಚ್ಚು, ಹಾಡುಗಾರಿಕೆ ಕಡಿಮೆ ಎನ್ನುವುದು ಅವರ ತರ್ಕ, ತಂದೆ ತಾಯಿಯರ ತರ್ಕ. ಆದರೂ ಕೂಡ ಸುಬ್ಬಣ್ಣನವರು ಇವು ಯಾವುದನ್ನೂ ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳದೆ ಅತೃಪ್ತಿಯನ್ನು ಹೊರಹಾಕದೆ ಸಂಗೀತದಲ್ಲೇ ಅಪಾರವಾದಂತಹ ಪಾಂಡಿತ್ಯವನ್ನು ಪಡೆಯುತ್ತಾರೆ. ಆದರೆ ಸಾಂಸಾರಿಕ ಜೀವನದ ಆಗುಹೋಗು, ತಾಪ, ಅನುತಾಪ, ಜಗಳ, ತಂಟೆ ಇವುಗಳೆಲ್ಲ ಸುಬ್ಬಣ್ಣನವರ ಶಾಂತಿಗೆ ಭಂಗವನ್ನು ತಂದುಕೊಡುತ್ತದೆ. ಪರಿಣಾಮ ಅವರ ಸಾಂಸಾರಿಕ ಜೀವನ ತೃಪ್ತಿಕರವಾಗಿರಲಿಲ್ಲ. ಸುಬ್ಬಣ್ಣನವರು ಲಲಿತೆಯನ್ನು ಮದುವೆಯಾದ ಬಳಿಕ ಅವರ ಜೀವನ ಅಸಂತೋಷವನ್ನು ಅನುಭವಿಸತೊಡಗಿತು. ಸುಬ್ಬಣ್ಣನವರಿಗೆ 17 ವರ್ಷವಾಗುವ ವೇಳೆಗೆ ಹೆಂಡತಿ ಮನೆಗೆ ಬರ್ತಾಳೆ. ಶಾಸ್ತ್ರಿಗಳ ಸಂಪಾದನೆಯಿಂದಲೇ ಮನೆಯಲ್ಲಿ ಜೀವನ. ಸುಬ್ಬಣ್ಣನವರು ಏನನ್ನೂ ಸಂಪಾದಿಸುವ ಹಾಗೆ ಇರಲಿಲ್ಲ. ಸಂಗೀತವನ್ನು ಕಲಿತವನು ಸಂಪಾದನೆಯನ್ನು ಮಾಡುವುದೆಂದರೆ ತುಂಬ ದಿವಸ ಬೇಕಾಗುತ್ತದೆ. ಸಂಸ್ಕೃತವನ್ನು ಸ್ವಲ್ಪ ಕಲಿತಿದ್ದರೆ ಸಾಕು, ಪೌರೋಹಿತ್ಯವೋ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬಹುದಾಗಿತ್ತು, ಪುರಾಣವನ್ನು ಕೂಡ ಹೇಳಬಹುದಾಗಿತ್ತು. ಆದರೆ ಇಡೀ ಜೀವನವನ್ನು ಸಂಗೀತಕ್ಕೆ ಅರ್ಪಿಸಿಕೊಂಡಂತಹ ಸುಬ್ಬಣ್ಣನವರಿಗೆ ಸಂಪಾದನೆಗೆ ಯಾವುದೇ ದಾರಿ ಇಲ್ಲದ ಹಾಗೆ ಅವರಾಗೇ ಮಾಡಿಕೊಂಡರು. ಇದರಿಂದ ಸುಬ್ಬಣ್ಣನವರು ವಯಸ್ಕರಾದ ಮಗನಾದರೂ ಕೂಡ ಶಾಸ್ತ್ರಿಗಳಿಗೆ ಅವರಿಂದ ಏನೂ ಸಹಾಯವಿಲ್ಲದೆ ಹೋಯಿತು. ಸಾಲದ್ದಕ್ಕೆ ಅಂದರೆ ಇವರು ದೊಡ್ಡ ಮಗನಾಗಿ ಕೆಲಸಕ್ಕೆ ಹೋಗಿ ಒಬ್ಬನೇ ಗಂಡು ಮಗ, ಶಾಸ್ತ್ರಿಗಳನ್ನು ಸಾಕಬೇಕಾಗಿತ್ತು, ತಂದೆಗೆ ಹಣ ಕೊಡಬೇಕಾಗಿತ್ತು. ಆದರೆ ಇವರ ಹತ್ತಿರ ಯಾವುದೇ ಹಣ ಇರಲಿಲ್ಲ. ಯಾಕೆಂದರೆ ಸಂಗೀತವನ್ನು ಕಲ್ತಿದ್ರು. ಸಂಗೀತದವರಿಗೆ ಸಂಪಾದನೆ ಕಡಿಮೆ. ಅದು ಕೂಡ ಅವರಿಗೆ ಅವರವರ ಸಂಸಾರವೇ ಇರ್ತದೆ. ತಂದೆ ಎಷ್ಟೇ ಒಳ್ಳೆಯವರಾದರೂ ಬೆಳೆದ ಮಗ ಭಾರವಾಗಿ ಮನೆಯಲ್ಲಿ ಕುಳಿತರೆ ಸುಮ್ಮನೆ ಇರುವುದಕ್ಕಾಗುತ್ತದೆಯೇ? ಶಾಸ್ತ್ರಿಗಳು ಒಂದೊಂದು ಸಲ ಸುಬ್ಬಣ್ಣನವರಿಗೆ ಬೈತಾ ಇದ್ರಂತೆ. ಸುಬ್ಬಣ್ಣನವರು ಬಹಳ ದಿನ ತಡೆದು ಕೊನೆಗೊಂದು ದಿವಸ ಹೇಳ್ತಾರೆ, ಸುಮ್ಮನೆ ನನ್ನನ್ನು ಅನ್ನೋದು ಯಾಕೆ? ನನಗೆ ಅನ್ನ ಹಾಕುವುದಕ್ಕೆ ಆಗದಿದ್ದರೆ ಹೇಳಿ, ಹೊರಟು ಹೋಗುತ್ತೇನೆ. ನನ್ನ ಹೊಟ್ಟೆ ಹೊರೆದುಕೊಳ್ಳುವುದಕ್ಕೆ ನನಗೇನು ಕಷ್ಟವಿಲ್ಲ ಅಂತ ಹೇಳ್ತಾರೆ. ನೀನು ಹೋದರೆ ನಿನ್ನ ಹೆಂಡತಿಯನ್ನು ಸಾಕುವವರು ಯಾರು ಅಂತ ಅವರು ಕೇಳಿದಾಗ, ಅವಳನ್ನು ನೀನು ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದಾಗ ಸುಬ್ಬಣ್ಣ ಹೇಳ್ತಾನೆ, ನನಗೆ ಮದುವೆ ಮಾಡಿ ಅಂತ ಹೇಳಿದವರು ಯಾರು? ನಾನು ಕೇಳಿದ್ನೆ. ನೀವೇ ಮದುವೆ ಮಾಡಿದ್ರಿ, ಸಾಕದೇ ಇದ್ದರೆ ಅವರ ತಂದೆ ಮನೆಯಲ್ಲಿ ಬಿಡಿ ಅಂತ ಹೇಳ್ತಾರೆ. ಈ ಕುರಿತಾಗಿ ಮನೆಯಲ್ಲಿ ದೊಡ್ಡ ರಾದ್ಧಾಂತವೇ ಆಗುತ್ತದೆ.
ಜಗಳವಾದ ಮೇಲೆ ಸುಬ್ಬಣ್ಣನವರು ಎಲ್ಲಿಗೋ ಹೊರಟು ಹೋಗ್ತಾರೆ. ಮನೆಯಲ್ಲಿ ಊಟ ಮಾಡುವುದಿಲ್ಲ. ಲಲಿತಮ್ಮನೂ ಕೂಡ ಊಟ ಮಾಡಲಿಲ್ಲ. ತಂದೆ ಇಷ್ಟವಿದ್ದೂ ಇಲ್ಲದೆಯೋ ಎರಡು ತುತ್ತು ತಿಂದು ಎಲ್ಲೋ ಹೊರಟು ಹೋಗ್ತಾರೆ. ಮನೆಯ ಯಜಮಾನತಿ ಸೊಸೆಯನ್ನು ಊಟ ಮಾಡು ಎಂದು ಬಹಳ ಹೇಳ್ತಾರೆ. ಅವಳು ಒಪ್ಪದೇ ಇರಲು, ಇನ್ನು ನಿಮಗೆ ಅನ್ನ ಬೇಡದ ಮೇಲೆ ನಾನು ಹೇಗೆ ತಿನ್ನಲಿ ಎಂದು ತಾವೂ ಹಸಿದುಕೊಂಡಿದ್ದರು ಯಜಮಾನತಿ. ಶಾಸ್ತ್ರಿಗಳು ಅವರ ಹೆಂಡತಿಯು ಅಂದು ಮಗನನ್ನು ಹೆತ್ತ ಒಂದು ಸುಖದ ಒಂದು ರೀತಿಯನ್ನು ಅನುಭವ ಮಾಡಿದ ಹಾಗಾಯಿತು. ಸುಬ್ಬಣ್ಣನವರು ಈಗಾಗಲೇ ಸಂಪಾದನೆ ಮಾಡಿಕೊಳ್ಳದಿದ್ದರೂ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಮುಂದಿನ ನವರಾತ್ರಿಯಲ್ಲಿ ಅವರು ಮಹಾರಾಜರ ಮುಂದೆ ಹಾಡುವುದಕ್ಕಾಗಿ ಹಾಡಲು ಏರ್ಪಾಡು ಮಾಡುತ್ತೇನೆ ಎಂದು ವೀಣೆ ಭಕ್ಷಿಗಳು ಅವರಿಗೆ ವಾಗ್ದಾನ ಮಾಡಿದರು. ಹಾಗಾಗಿ ಅವರು ಎಂದಿಗಿಂತ ಹೆಚ್ಚಾಗಿ ಸಂಗೀತಾಭ್ಯಾಸವನ್ನು ಮಾಡಿದರು. ತನ್ನ ಮನೆಯಲ್ಲಿ ಹಾಡು ಹೇಳುವುದಕ್ಕೆ ಅನುಕೂಲವಿರಲಿಲ್ಲ. ಅದಕ್ಕೆ ತಕ್ಕ ವ್ಯವಸ್ಥೆಯೂ ಇರಲಿಲ್ಲ, ಉತ್ತೇಜನವೂ ಕೂಡ ಇರಲಿಲ್ಲ. ಹಾಗಾಗಿ ಅವರು ಸಂಗೀತಾಭ್ಯಾಸ ಮಾಡಲು ಒಬ್ಬ ವೇಶ್ಯೆಯ ಮನೆಗೆ ಹೋಗ್ತಾಯಿದ್ರು. ಅವರು ವೇಶ್ಯೆಯ ಸಂಬಂಧದಿಂದ ಕೆಟ್ಟರೋ ಬಿಟ್ಟರೋ ಅದು ಇಲ್ಲಿ ಮುಖ್ಯವಲ್ಲ, ಪ್ರಸ್ತುತವೂ ಅಲ್ಲ. ಅವರು ವೇಶ್ಯೆಯರ ಸಂಬಂಧದಿಂದ ಕೆಟ್ಟ ಬಗ್ಗೆ ಎಲ್ಲಿಯೂ ಕೂಡ ತಿಳಿಯುವುದಿಲ್ಲ. ಇಷ್ಟಕ್ಕೆ ಕೆಡುವುದು ಎಂದರೇನು? ನೀಲಸಾನಿಯಾದರೂ ಸುಬ್ಬಣ್ಣನವರನ್ನು ಹಾಡುಗಾರಿಕೆಗಾಗಿಯೂ ಹಾಗೆ ಅವರು ಬ್ರಾಹ್ಮಣರಾದುದರಿಂದ ಅವರನ್ನು ದೇವರಂತೆ ಕಾಣುತ್ತಿದ್ದಳು. ಅವಳಿಗೇನು ಇವರಿಂದ ಹಣ ಬೇಕಂತಿರಲಿಲ್ಲ. ಅವಳಿಗೆ ಹಣಕ್ಕೇನು ಕಡಿಮೆ ಇರಲಿಲ್ಲ. ಅವಳಿಗೆ ಬೇಕಾದವರು ತುಂಬ ಜನ ಇದ್ದರು. ಹಾಗಾಗಿ ಅವಳಿಗೆ ಸುಬ್ಬಣ್ಣನವರ ವಿಷಯದಲ್ಲಿ ಬಹಳ ವಿಶ್ವಾಸ ಮತ್ತು ಭಕ್ತಿ. ಅವಳು ಸ್ವಭಾವವಾಗಿ ಗೋಪಸ್ತ್ರೀ, ಕೃಷ್ಣದೇವರ ಉಪಾಸಕಳಾಗಿದ್ಲು. ಸುಂದರಕಾಯನೂ ವರ್ಚಸ್ವಿಯಾದ ಸುಬ್ಬಣ್ಣನವರ ನೋಡಿ ಆಕೆ ಪ್ರತ್ಯಕ್ಷವಾಗಿ ಬಂದಂತಹ ಕೃಷ್ಣ ಅಂತಲೇ ಭಾವಿಸಿಕೊಂಡಿದ್ಲು. ಸುಬ್ಬಣ್ಣನವರು ತನ್ನ ಮನೆಗೆ ಬಂದರೆ ನೀಲ ಅವರಿಗೆ ಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುತ್ತಿದ್ದಳು. ದೊಡ್ಡದಾದ ತನ್ನ ಮನೆಯ ಮಹಡಿಯ ಮೇಲೆ ಅವರಿಗೆ ಒಂದು ಕೊಠಡಿಯನ್ನು ಬಿಟ್ಟುಕೊಟ್ಟಿದ್ದಳು. ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಮಣೆ, ರನ್ನಗಂಬಳಿ, ಹೊರಗುದಿಂಬು, ಅಭ್ಯಾಸಕ್ಕೆ ಬೇಕಾದಂಥ ಪಿಟೀಲು, ಮೃದಂಗ ಎಲ್ಲವನ್ನು ಇರಿಸಿದ್ಲು. ಅಲ್ಲಿ ಒಂದು ಮಂಚಿಗೆ ಮೇಲೆ ಒಂದು ಮಡಿ ಚೀಲದಲ್ಲಿ ಬ್ರಾಹ್ಮಣರಿಂದ ಮಾಡಿಸಿದ ತಿಂಡಿಯೊಂದಿಷ್ಟನ್ನು ಸಿದ್ಧವಾಗಿ ಯಾವಾಗಲೂ ಇರಿಸ್ತಿದ್ದಳು. ಸುಬ್ಬಣ್ಣನವರು ಕೈಕಾಲು ತೊಳೆದುಕೊಂಡು ಬಂದು ಕುಳಿತುಕೊಂಡರೆ ನೀಲ ಕೊಠಡಿಗೆ ಬಂದು ದೂರದಲ್ಲಿ ಕುಳಿತು 10 ನಿಮಿಷ ಹೊತ್ತು ನಗುತ್ತಾ ಅವರನ್ನು ಮಾತನಾಡಿಸಿ ಇನ್ನೂ ತಾವು ಅಭ್ಯಾಸ ಮಾಡಿ ಎಂದು ಹೇಳಿ ಮನೆಯೊಳಗೆ ಹೊರಟು ಹೋಗ್ತಾ ಇದ್ಲು. ಸುಬ್ಬಣ್ಣನವರು ತಮ್ಮಷ್ಟಕ್ಕೆ ತಾವೇ ಯಾವುದು ಹೇಗೆ ಆಗುತ್ತದೆ, ತಮ್ಮಷ್ಟಕ್ಕೆ ತಾವೇ ಪಿಟೀಲನ್ನು ನುಡಿಸ್ತಾ ತಮಗೆ ತೋರಿದಂತಹ ರಾಗಗಳನ್ನು ಹಾಡುತ್ತಾ ಯಾವುದಕ್ಕೆ ಯಾವುದು ಆಗುತ್ತದೆ ಎನ್ನುತ್ತಾ ಎಷ್ಟು ಹೊತ್ತು ಹೋಯಿತು ಎಂಬುದನ್ನೇ ಕಾಣದೆ ನೀಲ ಬಂದು ದೇವರಿಗೆ ಮನೆಗೆ ಹೋಗೋ ಹೊತ್ತಾಯಿತು ಎಂದು ಹೇಳದೇ ಇದ್ದರೆ ಅವರಿಗೆ ಮನೆಗೆ ಹೋಗಬೇಕು ಎಂದು ತೋರುತ್ತಿರಲಿಲ್ಲ. ಆ ದಿನ ಮನೆಯಲ್ಲಿ ಜಗಳವಾದ ಮೇಲೆ ಸುಬ್ಬಣ್ಣನವರು ನೀಲಸಾನಿಯ ಮನೆಗೆ ಹೋಗ್ತಾರೆ. ಅವರಿಗೆ ಮನಸ್ಸಿನಲ್ಲಿ ಬಹಳ ಅಸಮಾಧಾನವಿತ್ತು. ತಾವು ಒಬ್ಬರಿಗೆ ಹೊರೆಯಾಗಿದ್ದೇನಲ್ಲ ಎನ್ನುವುದು ಅವರ ಮೊದಲ ಕಾರಣ. ಇದು ಎಲ್ಲರಿಗೂ ಬರುವ ಅತೃಪ್ತಿ. ಬಾಲ್ಯದಲ್ಲಿ ನಾವೆಲ್ಲ ನಮ್ಮ ತಂದೆ ತಾಯಿಗಳ ಮನೆಯಲ್ಲೋ ಇನ್ನು ಯಾರ ಮನೆಯಲ್ಲೋ ಇದ್ದುಕೊಂಡು ನಮ್ಮ ಪಾಲಿನ ಅನ್ನವನ್ನು ತಿನ್ನುವುದಕ್ಕೆ ನಮಗೆ ಅಧಿಕಾರ ಹೇಗೆ ಬಂತು ಎಂಬುದನ್ನು ಯೋಚಿಸದೆ ಕುಳಿತು ಊಟ ಮಾಡಿ ಬಿಡುತ್ತೇವೆ. ಸ್ವಲ್ಪ ತ್ರಾಣ ಬಂದ ಒಡನೆ ಇದು ಸರಿಯಲ್ಲ ಅನ್ನುವಂಥ ಭಾವನೆ ಮನಸ್ಸಿನಲ್ಲಿ ತಾನಾಗೆ ಹುಟ್ಟುತ್ತದೆ. ಇನ್ನೊಬ್ಬನ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುವುದಕ್ಕೆ ಸಂಕೋಚ ಉಂಟಾಗ್ತದೆ. ಸುಬ್ಬಣ್ಣನವರಿಗೆ ಈ ರೀತಿಯ ಯೋಚನೆ ತಂದೆ ಏನನ್ನಾದರೂ ಹೇಳುವುದಕ್ಕಿಂತ ಮುಂಚೆಯೇ ಬರ್ತಾಯಿತ್ತು. ಆದರೆ ಅವರು ಏನೂ ಮಾಡುವ ಹಾಗಿರಲಿಲ್ಲ. ಅಷ್ಟರಲ್ಲೇ ಮಹಾರಾಜನಲ್ಲಿ ಸಂಗೀತಶಾಸ್ತ್ರದ ಜ್ಞಾನವನ್ನು ತೋರಿಸಿ ಸಣ್ಣ ಸಂಬಳವೊಂದನ್ನು ಸಂಪಾದಿಸ್ತೇನೆ ಅಂತ ಅವರು ಆಸೆ ಇಟ್ಕೊಂಡಿದ್ರು. ಆದರೆ ಸಭೆಯಲ್ಲಿ ಹಾಡುವುದಕ್ಕೆ ಕುಳಿತಾಗ ತಮ್ಮ ತಂದೆ ನೋಡಿ ಸಂತೋಷ ಪಡುವುದನ್ನು, ಮಹಾರಾಜರು ಸಂಬಳ ಗೊತ್ತು ಮಾಡಿದಾಗ ಅವರು ಎಷ್ಟು ಸಂತೋಷದಿಂದ ಉಬ್ಬಿ ಹೋಗಬಹುದು ಎನ್ನುವುದನ್ನು ಯೋಚನೆ ಮಾಡಿ ಸುಬ್ಬಣ್ಣನವರು ಕೆಲವೊಮ್ಮೆ ಉಬ್ಬಿ ಹೋಗ್ತಾ ಇದ್ರಂತೆ, ಆನಂದ ಪಡ್ತಾ ಇದ್ರಂತೆ. ಆ ದಿನ ತಂದೆ ತಮ್ಮನ್ನು ನೋಡಿದ್ದರಲ್ಲಿ ಅವರಿಗೆ ತಮ್ಮ ವಿಷಯದಲ್ಲಿ ತೀರಾ ಬೇಸರ ಹುಟ್ಟಿದಂತೆ ಕಂಡಿತು. ತಾವು ಅಯೋಗ್ಯರೆಂದು ಅಪ್ರಯೋಜಕರೆಂದು ತಂದೆ ತಿಳಿದರಲ್ಲ ಎಂದು ಬಹಳ ಅಸಮಾಧಾನ ಆಯಿತು. ಅವರಿಗೆ ತಮ್ಮ ಹೆಂಡತಿಯ ಬಗ್ಗೆ ವಿಚಾರಿಸ್ತಾರೆ. ತಾವು ಒಬ್ಬರಾಗಿದ್ದರೆ ಎಲ್ಲಾದರೂ ತೊಲಗಿ ಹೋಗಬಹುದಾಗಿತ್ತು. ಇವಳು ಬೇರೆ ಕುತ್ತಿಗೆಗೆ ಸುತ್ತಿದ್ದಾಳೆ, ಇದೆಲ್ಲಿಯ ಶನಿ? ಪೂರ್ವದಲ್ಲಿ ಹೆಂಡತಿ ಎಂದರೆ ಇಷ್ಟೇ, ಪ್ರೀತಿ ಇದ್ದುದು ಎಂದು ತಿಳಿಯಬಾರದು. ಈಗ ನಾವು ಪ್ರೀತಿ ಎನ್ನುವ ಪ್ರೀತಿ ಕೇವಲ ಕಾಯಿಕವಾದ ಪ್ರೀತಿ, ಅಂದರೆ ದೈಹಿಕವಾದ ಪ್ರೀತಿ. ಪೂರ್ವದವರ ಪ್ರೀತಿ ಒಂದು ರೀತಿಯ ಅಶ್ರದ್ಧೆಯಿಂದ ಪ್ರಾರಂಭವಾದರೂ ಕೊನೆಗೆ ಹೆಂಡತಿ ಎಂದರೆ ಲೋಕಮಾತೆಯ ಅಂಶ ಅನ್ನುವಂಥ ಭಕ್ತಿಯಲ್ಲಿ ಮುಗಿತಾಯಿತು. ಸುಬ್ಬಣ್ಣನವರಿಗೂ ಹಾಗೇ ಆಯಿತು.
ಮೊದಮೊದಲು ತಮ್ಮ ಹೆಂಡತಿಯನ್ನು ಶನಿ ಎನ್ನುತ್ತಿದ್ದ ಸುಬ್ಬಣ್ಣನವರು ಕೊನೆಗೆ ಅವರನ್ನು ದೇವರ ಸ್ವರೂಪವೆಂದೇ ಭಾವಿಸಿದರು. ಅವರಲ್ಲಿ ದೇವಿಯನ್ನು ಕಾಣುತ್ತಾರೆ. ಮುಂದೆ ಸುಬ್ಬಣ್ಣನವರು ತಮ್ಮ ಹೆಂಡತಿಯ ಮಾತನ್ನು ಯಾವಾಗ ಎತ್ತಿದರೂ ಅವರು ಎಂದು ಹೇಳುತ್ತಿದ್ದರು. ಲಲಿತಾ ಎನ್ನುವ ಹೆಸರು ಸುಬ್ಬಣ್ಣನವರ ಹೆಂಡತಿಗೆ ಒಪ್ಪುವ ಹೆಸರು. ಆದರೆ ಆಚಾರ್ಯರು ಸಹಸ್ರನಾಮವನ್ನು ಲಲಿತಾ ಸಹಸ್ರನಾಮ ಎಂದು ಕರೆದರು. ಹೆಂಡತಿಯ ಮಾತು ಬಂದಾಗ ಸುಬ್ಬಣ್ಣನವರು ತಾಯಿ ಲಲಿತ ಅಲ್ಲದಿದ್ದರೆ ನಮಗೆಲ್ಲ ಗತಿಯೇನು ಎನ್ನುತ್ತಿದ್ದರು. ಆ ಹೆಸರಿನ ಹೆಂಗಸರು ಹಾಗೆ ಲೋಕಮಾತೆಯ ಅಂಶದ ಹಾಗೆ ಇರುತ್ತಾರೆ ಎನ್ನುತ್ತಿದ್ದರು. ಹಾಗೆ ಹೇಳುವಾಗ ಅವರ ದೃಷ್ಟಿ ಎಲ್ಲೋ ಇರ್ತಾ ಇತ್ತು. ಕನಸಿನಲ್ಲಿಯೂ ಕನಸಲ್ಲಿಯೇ ಕನಸು ಎಂಬಂತೆ ಎಂದೋ ಇದ್ದು ಹೋದ ತಮ್ಮ ಪತ್ನಿಯನ್ನು ನೆನೆದುಕೊಂಡು ಅವರು ಹಾಗೆ ಹೇಳುತ್ತಿದ್ದರು. ಪೂರ್ವದಲ್ಲಿ ಗಂಡ ಹೆಂಡಿಯರಲ್ಲಿ ಪ್ರೀತಿ ಒಂದು ರೀತಿಯ ಅಶ್ರದ್ಧೆಯಿಂದ ಪ್ರಾರಂಭವಾಗಲು ಕಾರಣವಿಲ್ಲದೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ಬಹಳ ಪ್ರೀತಿಯನ್ನು ತೋರುವಂತೆ ಇರಲಿಲ್ಲ. ಹೀಗಾಗಿ ಸುಬ್ಬಣ್ಣನವರಿಗೂ ಆ ಚಿಕ್ಕ ವಯಸ್ಸಿನ ಹೆಂಡತಿಯ ವಿಷಯದಲ್ಲಿ ಮೊದಮೊದಲು ಇದ್ದದ್ದು ಅಶ್ರದ್ಧೆ. ಲಲಿತಮ್ಮ ಸಾವಿತ್ರಿ ಅವತಾರವಾಗಿದ್ದರೂ ಸುಬ್ಬಣ್ಣನವರಿಗೆ ಹೆಚ್ಚು ಶುಶ್ರೂಷೆ ಮಾಡುವುದು ಸಾಧ್ಯವಾಗ್ತಾ ಇರಲಿಲ್ಲ. ಅವರು ಮನೆಗೆ ಬಂದರೆ ದೂರದಿಂದ ನೋಡಿ ಸಂತೋಷ ಪಡಬೇಕಷ್ಟೆ. ನಿನ್ನ ಗಂಡನಿಗೆ ನೀರು ಕೊಡು ಎಂದು ಅತ್ತೆ ಹೇಳಿದರೆ ಕೊಡಬಹುದು, ಇಲ್ಲದಿದ್ದರೆ ಸುಮ್ಮನೆ ಕೂತ್ಕೊಳ್ಬೇಕು. ಒಂದು ದಿನ ತಿಳಿಯದೆ ಅವರು ಗಂಡನಿಗೆ ತಾವೇ ನೀರು ಕೊಟ್ಟರು. ಅತ್ತೆ ತಮಗೆ ತಾವೇ, ಇದೇನಪ್ಪ ಕಾಲ ಹೀಗಾಗಿ ಹೋಯಿತು. 50 ವರ್ಷ ಸಂಸಾರ ಮಾಡಿದ ಹೆಂಗಸಿಗಿಂತ ಹೆಚ್ಚಾಗಿ ಗಂಡನಿಗೆ ನೀರು ಕೊಡುತ್ತಾಳೆ. ನಮ್ಮ ದಿನದಲ್ಲಿ ಹೀಗೆಲ್ಲ ಮಾಡುವುದುಂಟೆ ಎಂದು ಬೆಳಗ್ಗಿನಿಂದ ಸಂಜೆಯವರೆಗೂ 5-6 ಸಲ ಹೇಳಿಬಿಟ್ರು. ಲಲಿತಮ್ಮ ತಮ್ಮೊಳಗೆ ಎಣಿಸ್ಕೊಳ್ತಾಳೆ, ದೇವರೇ, ಇವರು ಇದನ್ನು ಮರೆತು ಬಿಟ್ಟರೆ ಹೀಗೆ ಇನ್ನೊಂದು ಸಲ ಮಾಡೋದಿಲ್ಲ ಎಂದುಕೊಂಡಳು. ಆಮೇಲೆ ಅವರು ಹಾಗೆ ಮಾಡಲಿಲ್ಲ. ಲಲಿತಮ್ಮ ಹಾಗೆ ನೀರು ಕೊಟ್ಟ ದಿನ ತಮ್ಮ ತಾಯಿ ಮಾಡಿದ ಗಲಾಟೆ ಸುಬ್ಬಣ್ಣನವರಿಗೂ ಗೊತ್ತಿತ್ತು. ಅವರು ಅದಕ್ಕೆ ಏನೂ ಹೇಳಿರಲಿಲ್ಲ. ಅವರಿಗೆ ಈ ವಿಷಯದಲ್ಲಿ ಬಹಳ ಯೋಚನೆ ಹೋಗಲಿಲ್ಲ. ಅವರು ಸಂಗೀತದಲ್ಲಿಯೇ ಮುಳುಗಿದ್ದರು. ಅಲ್ಲದೆ ಇಲ್ಲಿ ಮನೆಯಲ್ಲಿ ಹೆಂಡತಿ ನೀರು ಕೊಡದಿದ್ದರೂ ಬೇರೊಂದು ಮನೆಯಲ್ಲಿ ನೀಲಾ ನೀರು ಕೊಡುತ್ತಿದ್ದಳು. ಪ್ರಾಯಶಃ ಗಂಡಸಿಗೆ ಎಲ್ಲಾದರೊಂದು ಕಡೆ ಇಂತಹ ಶುಶ್ರೂಷೆ ನಡೆದರೆ ಸಾಕು, ಇನ್ನೊಂದು ಕಡೆ ಅದನ್ನು ಅವರ ಮನಸ್ಸು ಒಪ್ಪುವುದಿಲ್ಲ. ಹಾಗಾಗಿ ಸುಬ್ಬಣ್ಣನವರಿಗೆ ಈ ಸಂದರ್ಭದಲ್ಲಿ ನೀಲಾಸಾನಿ ಜೀವನದ ಒಂದು ಭಾಗವಾಗಿ ಬಿಟ್ಟಳು. ಹೆಂಡತಿ ಅರ್ಧ ಅನಿಷ್ಠವಾದ ಭಾಗವಾಗಿದ್ದಳು. ಎಲ್ಲ ಕಾರಣಗಳಿಂದ ಸುಬ್ಬಣ್ಣನವರು ಅತೃಪ್ತರಾಗಿ ಈ ದಿನವೆಲ್ಲ ನೀಲಸಾನಿಯ ಮನೆಯಲ್ಲೇ ಕಳೆದು ರಾತ್ರಿ ಮಲಗುವುದಕ್ಕೆ ಮಾತ್ರ ಮನೆಗೆ ಬಂದರು. ಶಾಸ್ತ್ರಿಗಳು ಅದಕ್ಕೆ ಮುಂಚೆಯೇ ಸ್ವಲ್ಪ ಮನೆಗೆ ಮುಂಚೆಯೇ ಬಂದಿದ್ದರು. ಮುದುಕನಿಗೆ ಎಷ್ಟಾದರೂ ಮಗನ ಮೇಲೆ ಪ್ರೀತಿ. ಅಲ್ಲದೆ ಪ್ರಾಯದ ಮಗನನ್ನು ಅನ್ನಕ್ಕೆ ಹೊರೆ ಎಂದು ಹೇಳಿದ್ದು ತಮ್ಮ ತಪ್ಪು ಎಂದು ಆ ವೇಳೆಗೆ ತೋರಿತ್ತು. ಬಂದ ಹಾಗೆ ಯಜಮಾನಿಯನ್ನು ಹುಡುಗ ಬಂದನೆ ಎಂದು ಕೇಳುತ್ತಾರೆ. ಆಕೆಗೆ ಹಸಿದು ಬಹಳ ಕೋಪ ಬಂದಿತ್ತು. ಗಂಡ ಹೀಗೆ ಕೇಳುತ್ತಲೂ ನನ್ನನ್ನೇನು ಕೇಳುತ್ತೀರಿ, ಕೇಳಿ ಆ ಲೋಪಮುದ್ರೇನ ಎಂದರು. ಶಾಸ್ತ್ರಿಗಳಿಗೆ ಮಾತು ಸರಿಯಾಗಿ ತಿಳಿಯಲಿಲ್ಲ. ಯಾರನ್ನ ಎಂದರು. ಅಯ್ಯೋ, ನೀವು ಸರಿಯೇ, ಏನು ಹುಡುಗಿ ಅಂತೀರಿ, ನಿಮಗೆ ಒಂದು ಭ್ರಾಂತಿ. ಹೆತ್ತು ಸಾಕುವುದಕ್ಕೆ ನಾವು, ಆಳೋದಕ್ಕೆ ಬೇರೆಯವರು ಬರುತ್ತಾರೆ ನೋಡಿ. ಹಡೆದ ಮುದುಕಿ ಅನ್ನ ಇಲ್ಲದೆ ಸಾಯುತ್ತಾಳಲ್ಲ ಎನ್ನದೆ ಹೊರಟು ಹೋಗಿದ್ದಾನೆ. ಊಟಕ್ಕೆ ಬರಲಿಲ್ಲ, ಇವಳೋ ಹಠ ಮಾಡಿದ್ದಾಳೆ. ಇವಳೇ ಅವನಿಗೆ ಹೇಳಿಕೊಟ್ಟಿರಬೇಕು. ಈಗಿನ ಹುಡುಗಿಯರೇ ಮಾಯಾವಿನಿಯರು. ಮುದುಕಿ ಸಾಯಲಿ ಎಂದು ಗಂಡನಿಗೆ ಊಟ ಮಾಡಬೇಡ ಎಂದು ಹೇಳಿಕೊಟ್ಟು ಕಳುಹಿಸಿದ್ದಾಳೆ ನೋಡಿ ಎಂದರು. ಮಾತಿನ ಮಳೆ ಮುಗಿದ ಮೇಲೆ ಶಾಸ್ತ್ರಿಗಳು ಹೇಳಿಕೊಡುವುದೇನು, ಇದೆಲ್ಲ ತಾನೇ ಬರುತ್ತೆ ಎಂದರು. ಯಜಮಾನಿ ಆಗ ಹೇಳ್ತಾಳೆ, ನಿಮಗೆಲ್ಲ ಏನು ತಿಳಿಯುತ್ತೆ? ಇವಳು ಬರುವುದಕ್ಕೆ ಮುಂಚೆ ಹೀಗೆಲ್ಲ ಆಯ್ತೇನು? ಇವಳು ಬಂದೇ ಸಂಸಾರ ಹೀಗಾದದ್ದು ಅನ್ನುತ್ತಾರೆ. ಯಜಮಾನಿಗೆ ಕೋಪದಲ್ಲಿ ಲಲಿತೆಗೆ ತಾನು ಎಂಥ ಮಾತು ಹೇಳಿ ನೋಯಿಸ್ತಿದ್ದೇನೆ ಎಂಬುದು ಕೂಡ ತಿಳಿದಿರಲಿಲ್ಲ. ಇಲ್ಲಿ ಇಷ್ಟು ಮಾತಾಗುವ ವೇಳೆಗೆ ಸುಬ್ಬಣ್ಣನವರು ಮನೆಗೆ ಬರ್ತಾರೆ. ತಾಯಿ ಗಲಾಟೆ ಮಾಡುತ್ತಲೇ ಇದ್ದಳು. ಲಲಿತಮ್ಮ ಒಂದು ಕಡೆ ಕುಳಿತು ಕಣ್ಣೀರು ಸುರಿಸ್ತಾ ಇದ್ಲು. ಸುಬ್ಬಣ್ಣನವರು ಬಂದು ಒಂದು ಮಾತನ್ನೂ ಆಡದೆ ಕೈಕಾಲು ತೊಳೆದುಕೊಂಡು ತಂದೆಯೊಂದಿಗೆ ಸಂಧ್ಯಾ ವಂದನೆಗೆ ಕುಳಿತರು. ತಂದೆ ಮತ್ತೆ ಹೊರಗೆ ಹೊರಟರು. ತಂದೆ ಮಕ್ಕಳಿಬ್ಬರು ಜಾಗ್ರತೆಯಾಗಿ ಸಂಧ್ಯಾ ವಂದನೆ ಮಾಡುತ್ತಾರೆ. ಸುಬ್ಬಣ್ಣನವರು ಮತ್ತೆ ಹೊರಗೆ ಹೊರಡ್ತಾರೆ. ತಂದೆ ಊಟ ಮುಗಿಸಿಕೊಂಡು ಹೋಗುವಂತೆ ಹೇಳಿದರು. ಸುಬ್ಬಣ್ಣನವರು ತಮಗೆ ಹಸಿವಿಲ್ಲ ಎಂದಳು. ಆಗ ಯಜಮಾನಿ, ಹೌದಪ್ಪ, ನಿನಗೆ ಹೇಗೆ ಹಸಿದೀತು? ನಿನ್ನ ಹೆಂಡತಿ ಬಂದಾಗ ನಿನಗೆ ಅವರಪ್ಪನ ಮನೆಯಿಂದ ಅಮೃತ ತಂದು ಕೊಟ್ಲು. ಅವಳಿಗೂ ಹಸಿವಿಲ್ಲ, ನಿನಗೂ ಹಸಿವಿಲ್ಲ. ನಿಮ್ಮ ತಂದೆಗೆ ನನ್ನ ಹೊಟ್ಟೆಯಲ್ಲಿ ಭೂತ ಹೊಕ್ಕಿರುವುದು ಎಂದರು. ನಿಮ್ಮ ತಂದೆ ಮತ್ತು ನನಗೆ ಹೊಟ್ಟೆಯಲ್ಲಿ ಭೂತ ಹೊಕ್ಕಿದೆ ಎಂದರು. ತಂದೆ ಅವರನ್ನು ತಡೆದು ಹೀಗೆ ಹೇಳ್ತಾರೆ, ಮಗನಿಗೆ ಹೇಳ್ತಾರೆ, ಅಪ್ಪ, ಏನೋ ಒಂದು ಮಾತು ಹೇಳಿದರೆ ನೀನು ಊಟ ಮಾಡದೆ ನಿನ್ನ ಹೆಂಡತಿಯೂ ಊಟ ಮಾಡದೆ ಇದ್ದು ಬಿಟ್ಟರೆ ಹೇಗೋ, ಬಾಪ್ಪ, ಕೋಪ ಮಾಡಬೇಡ ಎಂದರು.
ಊಟ ಮಾಡು ಬಾ ಎಂದು ಹೇಳಿದರೂ ಸೊಸೆ ಮಾತ್ರ ಬರಲಿಲ್ಲವೆಂದು ಹೇಳಿ, ಇನ್ನಿವರು ಊಟ ಮಾಡದ ಮೇಲೆ ನನಗೇಕೆ ಎಂದರು. ತಾಯಿ ಊಟ ಮಾಡಲಿಲ್ಲವೆಂದು ಆಗ ಸುಬ್ಬಣ್ಣನವರಿಗೆ ತಿಳಿಯಿತು. ತನ್ನ ಹೆಂಡತಿ ಊಟ ಮಾಡಿದ್ದರಿಂದ ತಾಯಿ ಮಾಡಲಿಲ್ಲ ಎನ್ನುವುದು ಹೊಳೆಯಿತು. ಅವರಿಗೆ ಹೆಂಡತಿಯ ಮೇಲೆ ಕೋಪ ಬಂತು. ಬೆಳಗ್ಗಿನಿಂದ ಹೊಟ್ಟೆಯಲ್ಲಿ ತುಂಬಿ ಹರಿದ ಕೋಪ ಮೇಲೆ ಹರಿಯಿತು. ಇವರು ಲಲಿತಾ ಇದ್ದ ಕಡೆ ಸರ್ರನೆ ಹೋಗಿ ಅವಳ ಕೆನ್ನೆಯ ಮೇಲೆ 2 ಏಟು ಹೊಡೆದರು. ಹೆಂಡತಿಯನ್ನು ಹೊಡೆದು ಸುಬ್ಬಣ್ಣನವರಿಗಾಗಲಿ ಸುಖಿ ಆಗಲಿಲ್ಲ. ಹೊಡೆದ ಮರುಕ್ಷಣವೇ ತಾವು ಮಾಡಿದ್ದು ಹೇಡಿಯ ಕೆಲಸ ಅಂದುಕೊಳ್ತಾರೆ. ಇದೇಕೋ ತಮ್ಮ ಕೋಪ ಅನರ್ಥ ಪರಂಪರೆಯನ್ನು ತರುತ್ತಿದೆ ಎಂದು ತೋರಿ ಎಲ್ಲೋ ಹೋಗಬೇಕು ಎಂದು ಹೊರಟಿದ್ದವರು ಆ ಯೋಚನೆ ಬಿಟ್ಟು ಅಲ್ಲೇ ಕುಳಿತರು. ತಂದೆ ಸ್ತೋತ್ರ ಮುಗಿದ ಮೇಲೆ ಅವರೊಂದಿಗೆ ಊಟ ಮಾಡಿದರು. ಅಷ್ಟು ಹೊತ್ತಿಗೆ ಲಲಿತೆಯೂ ಊಟ ಮಾಡಿ ಅತ್ತೆಗೆ ಬಡಿಸಿ ಮನೆ ಕೆಲಸ ಮುಗಿಸಿಕೊಂಡು ಬಂದು ಪಡ್ಸಾಲೆಗೆ ಸೇರಿದ ಹಾಗಿದ್ದ ಕೊಠಡಿಯಲ್ಲಿ ಎಂದಿನಂತೆ ಗಂಡನಿಗೆ ಹಾಸಿಗೆಯನ್ನು ಹಾಸಿ ಬಂದು ಅತ್ತೆಯೊಂದಿಗೆ ದೇವರ ಮನೆಗೆ ಬಳಿ ಕುಳಿತರು. ಸುಬ್ಬಣ್ಣ ಒಳಗೆ ಹೋದ ಮೇಲೆ ತಾಯಿ ಸ್ವಲ್ಪ ಹೊತ್ತು ಬಿಟ್ಟು ಲಲಿತೆಗೆ ಮಲಗಿಕೊಳ್ಳಲು ಹೋಗುವಂತೆ ಹೇಳಿದರು. ಲಲಿತಮ್ಮ ಮಲಗುವ ಮನೆಗೆ ಹೋದರು. ನಿದ್ದೆ ಹೋಗಿರುತ್ತಾರೋ, ಎಚ್ಚರವಾಗಿರುತ್ತಾರೋ, ಮಾತನಾಡಿಸ್ತಾರೋ, ಇನ್ನೂ ಕೋಪದಲ್ಲೇ ಇರುತ್ತಾರೋ ಎಂದೆಲ್ಲ ಯೋಚಿಸುತ್ತಾ ಲಲಿತಮ್ಮ ಸದ್ದಿಲ್ಲದೆ ಒಳಗೆ ಸುಳಿದು ಬಾಗಿಲನ್ನು ಮುಚ್ಚಿ ಹಾಸಿಗೆಯ ಬಳಿ ಬರುತ್ತಾರೆ. ಲಲಿತಾ ಅಷ್ಟು ಬೇಗ ಬರುತ್ತಾಳೆ ಎಂದು ಸುಬ್ಬಣ್ಣನವರು ಭಾವಿಸಿರಲಿಲ್ಲ. ಈ ದಿನ ಬಂದು ದೂರ ಮಲಗುವಳೋ ಏನೋ ಎಂದವರಿಗೆ ಒಂದು ಸಂದೇಹ. ಬಂದಾಗ ಮಾತನಾಡಿಸುವುದೇ ಸುಮ್ಮನಿರುವುದೇ ಎಂದು ಒಂದು ಯೋಚನೆ. ಸುಲಭವಾಗಿ ಮಾತನಾಡುತ್ತಾಳೋ ಇಲ್ಲ ಹಠ ಮಾಡುತ್ತಾಳೋ ಎನ್ನುವ ಶಂಕೆ. ಇವೆಲ್ಲವೂ ತಲೆದೋರಿ ಸುಬ್ಬಣ್ಣನವರು ತಪ್ಪು ಅವಳದು ಎಂದು ಸಮಾಧಾನ ಮಾಡಿಕೊಳ್ಳುತ್ತಾರೆ. ಆದರೆ ತನ್ನನ್ನು ತನ್ನ ಗಂಡ ಹೊಡೆದ ಬಗೆಗೆ ಯಾವ ಕೋಪವನ್ನು ಮಾಡಿಕೊಳ್ಳದ ಲಲಿತಮ್ಮ ಅಂದು ಎಂದಿನಂತೆ ದೀಪವನ್ನು ಆರಿಸದೆ ಮೆಲ್ಲನೆ ಹತ್ತಿರ ಬಂದು ಕುಳಿತುಕೊಂಡು ತಮ್ಮನ್ನು ಹೊಡೆದಿದ್ದ ಪತಿಯ ಬಲಗೈಯ ಹತ್ತಿರಕ್ಕೆ ಮುಖವನ್ನು ಇಟ್ಟು ಒಂದು ಮುತ್ತನ್ನಿಟ್ಟಳು. ನಿಜವಾಗಿಯೂ ನಿದ್ದೆಯಲ್ಲಿರದ ಸುಬ್ಬಣ್ಣನವರು ಲಲಿತ ಕೊಟ್ಟ ಮುತ್ತಿನಿಂದ ಕಣ್ಣು ತೆರೆದರು. ಬಳಿಕ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡು ತಾನೇ ನೋವಾಯಿತೆ ಎಂದು ಕೇಳಿದರು. ಇದು ಬದುಕು. ಭಾವನೆಯನ್ನು ಮೀರಿದ ಪ್ರಣಯ ಆಕಾರವನ್ನು ತಳೆಯುವುದು ಇಂತಹ ಮಾತುಗಳಲ್ಲಿ. ಸುಬ್ಬಣ್ಣನವರ ಅತೃಪ್ತಿಗೆ ಇನ್ನೊಂದು ಪ್ರಬಲ ಕಾರಣ ಇದೆ. ತಮ್ಮ ತಾಯಿ ಯಾವ ಕಾರಣದಿಂದಲಾದರೂ ಯಾವುದರ ಹೊಣೆಯನ್ನು ಲಲಿತೆಯ ಮೇಲೆ ಹಾಕುತ್ತಿರುವುದು. ಸುಬ್ಬಣ್ಣನವರು ಸಂಗೀತಗಾರರಾಗಲು ಸೊಸೆಯೇ ಕಾರಣ ಎಂದು ಯಜಮಾನಿ ಒಂದೊಂದು ಸಲ ಆಪಾದನೆ ಮಾಡ್ತಾ ಇದ್ಲಂತೆ. ಯಜಮಾನಿ ಯಾವ ಕಾರಣದಿಂದಲೂ ಇದರ ಹೊಣೆಯನ್ನು ಸೊಸೆಯ ಮೇಲೆ ಹಾಕುತ್ತಾರೆ. ಸುಬ್ಬಣ್ಣನವರು ಸಂಗೀತ ಕಲಿತರೆಂದೊಡನೆ ಅವರು ಸೂಳೆ ಮನೆಗೆ ಹೋಗುತ್ತಾರೆ ಎಂದು ಅವರು ಗೊತ್ತು ಮಾಡುತ್ತಾರೆ. ಅಯ್ಯೋ, ಈಗಿನ ಹುಡುಗಿರನ್ನು ಏನು ಹೇಳುವುದು, ಗಂಡಂದಿರನ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ. ಹೆಂಗಸು ಗಂಡನನ್ನು ಸರಿಯಾಗಿ ಕಂಡರೆ ಅವರು ಇನ್ನೊಂದು ಕಡೆ ಏಕೆ ಹೋಗುತ್ತಾನೆ ಎಂದರು. ಆ ದಿನ ಯಾರೋ ನೆರೆಮನೆಯವರು ಬಂದಾಗ ಇದನ್ನೆಲ್ಲ ಹೇಳಿ, ನಾವು ಹೀಗಿದ್ದಿದ್ದರೆ ನಮ್ಮ ಸಂಸಾರಗಳೆಲ್ಲ ಏನಾಗಬೇಕಿತ್ತು ಎಂದರು. ಹಿಂದಿನ ದಿನ ಸೊಸೆ ಮಾಯಾವಿನಿ ಮೋಹಿನಿ ಎಂದಾಗ್ಯೂ ಈ ದಿನ ಸೊಸೆ ಗಂಡನನ್ನು ಸೊಸೆ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದಾಗ್ಯೂ ಸಂದರ್ಭ ಬೇರೆ ಬೇರೆಯಾಗಿದ್ದರಿಂದ ಭಾವ ಬೇರೆಯಾಯಿತಷ್ಟೇ. ಇದನ್ನೆಲ್ಲ ತಿಳಿದವರ ಅಸಂತುಷ್ಟಿಗೆ ಇದು ಕಾರಣವಾಗ್ತದೆ. ಸುಬ್ಬಣ್ಣನವರಿಗೂ ಕೂಡ ಯಾಕೋ ತಾಯಿಯ ಬಗ್ಗೆ ಅಸೂಯೆ ಉಂಟಾಗ್ತದೆ. ಅವರು ಹೇಳಿದ್ದನ್ನು ಕೇಳಿ ತಾವು ಹೆಂಡತಿಯನ್ನು ಹೊಡೆದದ್ದರಿಂದ ಅವರಿಗೆ ತಾಯಿಯ ಮೇಲೆ ಕೋಪ ಬರ್ತದೆ. ಹೆಂಡತಿಯ ಮೇಲೆ ಹೊಸ ಕನಿಕರ ಬಂದದ್ದರಿಂದ ತಮ್ಮ ತಾಯಿ ಹೆಂಡತಿಯನ್ನು ಬೈಯುತ್ತಾರಲ್ಲ ಎಂದು ತೋರುತ್ತದೆ. ತನ್ನ ತಾಯಿಯ ಬಗ್ಗೆ ಅತೃಪ್ತಿ ಬರಲು ಇನ್ನೊಂದು ಕಾರಣವಿದೆ. ಅതെಂದರೆ ತುಪ್ಪ ಮೊಸರಿನ ಪ್ರಕರಣ. ಮೊಸರನ್ನು ನೀಡುವುದರಲ್ಲಿ ತಾಯಿ ತಾರತಮ್ಯ ಮಾಡ್ತಾಯಿದ್ಲು. ಅಂದರೆ ತನ್ನ ಹೆಣ್ಣು ಮಕ್ಕಳು ಮತ್ತು ಹೆಣ್ಣು ಮೊಮ್ಮಕ್ಕಳಿಗೆ ಹೆಚ್ಚು ಗಟ್ಟಿ ಮೊಸರನ್ನೇ ನೀಡ್ತಾಯಿದ್ಲು. ತನಗೆ, ತನ್ನ ಹೆಂಡತಿಗೆ ಮತ್ತು ತನ್ನ ಪ್ರೀತಿಯ ಮಗ ಶೇಷನಿಗೆ ಆ ಮೊಸರಿಗೆ ನೀರು ಬೆರೆಸಿ ಮಜ್ಜಿಗೆ ಮಾಡಿ ನೀಡ್ತಾಯಿದ್ಲು. ಹಾಗಾಗಿ ಸುಬ್ಬಣ್ಣನಿಗೆ ಭಾಳಷ್ಟು ಕಸಿವಿಸಿ ಆಗ್ತದೆ. ಈ ರೀತಿ ತನ್ನ ತಾಯಿ ಪಕ್ಷಪಾತವನ್ನು ಮಾಡುವಂಥದ್ದನ್ನು ನೋಡಿ ಅದು ಕೂಡ ತನ್ನ ಮಗನಿಗೆ ಹೀಗೆ ಮಾಡಿದ್ಲಲ್ಲ ಅನ್ನುವಂಥದ್ದು ಅವರಿಗೆ ಬಹಳಷ್ಟು ಅಸಂತುಷ್ಟಿ ಆಗ್ತದೆ. ಈ ಅಸಂತುಷ್ಟಿ ಹಾಗೆ ಅತೃಪ್ತಿಗಳು ದಿನ ಬೆಳೆದ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ. ಇದರ ಪರಿಣಾಮ ಈ ಸಂಸಾರದಲ್ಲಿ ದಿನೇ ದಿನೇ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗ್ತಾ ಹೋಗ್ತದೆ. ಯಜಮಾನಿಯ ಸಿಡುಕು ಕೂಡ ಅಂದರೆ ಕೋಪ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಲಲಿತೆ 10 ಸಲ ಕಣ್ಣೀರು ಹಾಕ್ತಾಳೆ. ಅವಳಿಗೆ ತನ್ನ ಮಗುವಿಗೆ ಬೇಕಾದುದನ್ನು ಮಾಡಿ ಹಾಕಬೇಕು, ಉಪಚಾರ ಮಾಡಬೇಕು ಅಂತ ಅವಳಿಗೆ ಆಸೆ. ಹಾಗೆ ತನ್ನ ಗಂಡನಿಗೆ ಚೆನ್ನಾಗಿ ಬಡಿಸಬೇಕು ಅಂತ ಆಸೆ ಇತ್ತು. ಆದರೆ ಈ ಆಸೆ ಈಡೇರಲಿಕ್ಕೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಅಲ್ಲದೆ ತನ್ನ ಸುಬ್ಬಣ್ಣನವರ ತಾಯಿಗೆ ತನ್ನ ಹೆಣ್ಣು ಮಕ್ಕಳಿಗೆ ಏನಾದರೂ ಅವರ
ಮನೆಗೆ ಏನಾದರೂ ಕಳಿಸಬೇಕು, ತಿಂಡಿಯನ್ನು ಕಳಿಸಬೇಕು ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿ ವರಮಾನ ಕೂಡ ಕಡಿಮೆ ಆಗಿತ್ತು. ಈ ಅಪವಾದವನ್ನು ಅಂದರೆ ವರಮಾನ ಕಡಿಮೆ ಆಗಲಿಕ್ಕೆ ಲಲಿತೆಯ ಕಾರಣ ಅಂತ ಸುಬ್ಬಣ್ಣನ ತಾಯಿ ಹೇಳ್ತಾರೆ. ಹೀಗೆ ಅಲ್ಲಿ ಏನು ಆ ಮನೆಯಲ್ಲಿ ಇಡೀ ವಾತಾವರಣವೇ ಕೆಡ್ತಾ ಹೋಗ್ತದೆ. ಅಂದರೆ ಇಲ್ಲಿ ಅತ್ತೆ ಸೊಸೆಯರ ನಡುವೆಯೂ ಕೂಡ ಗಲಾಟೆಗಳು ಆಗ್ತಾ ಇರ್ತದೆ. ಲಲಿತೆಗೆ ಒಂದೊಂದು ಮಾತು ಕೂಡ ಕಷ್ಟ ಆಗ್ತದೆ. ಹಾಗೆ ಮುದುಕಿ ಮನೆಗೆ ಮಗಳು ಬಂದಾಗ ಅವಳನ್ನು ಕೂತ್ಕೊಳಿಸಿ ಸೊಸೆ ಮಾಡಿದ ತಪ್ಪು ಇಲ್ಲದ್ದು ಇಲ್ಲದೇ ಇರುವಂಥದ್ದು ಎಲ್ಲವನ್ನು ಹೇಳ್ತಾ ಹೋಗ್ತಾ ಇದ್ಲು. ಒಂದಿನ ಹೀಗೆ ಮಾತನಾಡ್ತಾ ಇರುವಾಗ ಸುಬ್ಬಣ್ಣ ಬರ್ತಾರೆ. ಅಕ್ಕ ದೊಡ್ಡ ಬಟ್ಟಲಲ್ಲಿ ತುಪ್ಪ ಇಟ್ಟುಕೊಂಡಿದ್ಲು. ಅಮ್ಮ ಅಕ್ಕನಿಗೆ ಸೊಸೆಯ ಗುಣಕಥನ ಮಾಡ್ತಾಯಿದ್ರು, ಅಂದರೆ ಗುಣಗಾನವನ್ನು ಮಾಡ್ತಾಯಿದ್ರಂತೆ. ಸುಬ್ಬಣ್ಣನವರು ಏನೂ ಮಾತನಾಡದೆ ಕೊಠಡಿಯ ಒಳಗೆ ಹೋಗಿ ಶಾಲು ಹಾಕಿ ಬಂದರು. ಸಾಮಾನ್ಯವಾಗಿ ಯಾವತ್ತೂ ಅಕ್ಕನನ್ನು ಮಾತನಾಡಿಸ್ತಾ ಇದ್ದಂಥ ಸುಬ್ಬಣ್ಣನಿಗೆ ಆ ದಿವಸ ಮನಸ್ಸೇ ಬರಲಿಲ್ಲ. ಇವರೆಲ್ಲ ಸೇರಿ ತಮ್ಮ ಹೆಂಡತಿಯನ್ನು ಬೈತಾ ಇದ್ದಾರಲ್ಲ ಅಂತ ಅವ್ರಿಗೆ ಕೋಪ. ಈ ಮಧ್ಯೆ ಶಾಸ್ತ್ರಿಗಳು ಬಾಯಿ ರುಚಿ ಇಲ್ಲ ಅಂತ ಹೇಳಿ ಸೊಸೆಯಿಂದ ಸಂಡಿಗೆ ಕರೆಸಿಕೊಂಡು ತಿಂದದಕ್ಕೆ ಯಜಮಾನಿ ದೊಡ್ಡ ರಾಧಾಂತವನ್ನೇ ಮಾಡ್ತಾಳೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಯಜಮಾನಿ ಅಂದರೆ ಸುಬ್ಬಣ್ಣನಮ್ಮ. ಯಜಮಾನಿ ಸಂಡಿಗೆ ನೋಡಿ ಇದೇನು ಗರ್ವ, ಮನೇಲಿ ತುಪ್ಪ ಇಲ್ಲದೇ ಇರುವಾಗ ಸಂಡಿಗೆ ಕರಿಯದೇ ಇದ್ದರೆ ನಿಂತು ಹೋಯ್ತೆ, ಮನೆ ಯಜಮಾನಿಗಿಂತ ಹೆಚ್ಚಾಗಿ ಕುಣಿತೀಯಲ್ಲ ಅಂತ ಸೊಸೆ ಮೇಲೆ ರೇಗ್ತಾರೆ. ಆಗ ಶಾಸ್ತ್ರಿಗಳು ನಾನೇ ಹೇಳಿದ್ದು ಹಾಗಂತ ಯಾಕೆ ಅವಳನ್ನು ಅಂತ ಐತಿ ಅಂತ ಹೇಳಿದಾಗ ಯಜಮಾನಿ ಹೇಳ್ತಾಳೆ, ಸರಿ ಇಷ್ಟು ದಿನವೂ ಗಂಡನನ್ನು ಮರಳು ಮಾಡಿದ್ಲು, ಈಗ ನಿಮ್ಮನ್ನು ಕೂಡ ಮರಳು ಮಾಡ್ತಾ ಇದ್ದಾಳಲ್ಲ, ಇದಕ್ಕೇನಾಗಬೇಕು? ಸಂಸಾರ ಒಪ್ಪವಾಗಿ ನೋಡಿಕೊಳ್ಳೋರಿಲ್ಲವೇ ಇದೆಲ್ಲ ತಿಳಿಯೋದು ಅಂತ ಹೇಳ್ತಾಳೆ. ಈ ಹಿಂದೆ ಒಂದೆರಡು ಸಲ ಶಾಸ್ತ್ರಿಗಳು ಏನಾದರೂ ಬೇಕೆಂದಾಗ ತಾಯಿ ಇಲ್ಲ ಅಂದದ್ದನ್ನು ಸುಬ್ಬಣ್ಣನವರು ನೋಡಿದ್ರು. ಶಾಸ್ತ್ರಿಗಳು ಕೇಳಿದಾಗ ಇಲ್ಲವಾದುದು ಅದೇ ದಿನ ಅಕ್ಕಂದಿರಿಗೆ ಅದು ಸಿಗ್ತಾಯಿತ್ತು. ಆ ದಿನ ತಾಯಿ ಅಕ್ಕನಿಗೆ ದೊಡ್ಡ ಬಟ್ಟಲು ತುಂಬ ತುಪ್ಪ ಕೊಟ್ಟು ತಂದೆಗೆ ಒಂದೆರಡು ಸಂಡಿಗೆ ಕರಿತಿದ್ದಕ್ಕೆ ಅಡ್ಡಿ ಮಾಡ್ತಾ ಇರೋದನ್ನು ನೋಡಿ ಸುಬ್ಬಣ್ಣನಿಗೆ ಕೋಪ ಬರ್ತದೆ. ಉಳಿದ ಕೋಪದ ಕಾರಣವನ್ನು ಮೊದಲೇ ಹೇಳಿದ್ದೆ. ಎಲ್ಲ ಸೇರಿ ಅವರಿಗೆ ತಡೆಯಲಾರದೆ ಹಾಗೆ ಆಯ್ತಂತೆ. ಅವರು ಅಮ್ಮನನ್ನು ಕುರಿತು ಹೀಗೆ ಹೇಳ್ತಾರೆ, ಏನಮ್ಮ ಇದು ಸುಮ್ಮನೆ ಮಾತು, ಅಕ್ಕನಿಗೊಂದು ಬಟ್ಟಲು ತುಪ್ಪ ಕೊಟ್ಟೆ ಮಧ್ಯಾಹ್ನ, ಈಗ ಅಪ್ಪನಿಗೆ 2 ಸಂಡಿಗೆ ಕರೆಯುವುದಕ್ಕೆ ತುಪ್ಪ ಇಲ್ವೇ ಅಂತ ಕೇಳ್ತಾರೆ. ಆಗ ತಾಯಿ ಹೇಳ್ತಾಳೆ, ಹೌದಪ್ಪ, ಇಷ್ಟು ದಿನ ನೀನು ನಿನ್ನ ಹೆಂಡತಿ ಮಾತ್ರ ಸೇರಿಕೊಂಡು ನನ್ನ ಪ್ರಾಣ ತೆಗಿತಿದ್ರಿ, ಈಗ ಅವರ ಮನಸ್ಸನ್ನು ಕೆಡಿಸಿರಿ ಅಪ್ಪ, ನೀವು ಸುಖವಾಗಿರಿ, ನಾನು ಮಗಳ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಸುಬ್ಬಣ್ಣನವರು ಹೇಳ್ತಾರೆ, ನಾನು ನಿನ್ನನ್ನು ಮಗಳ ಮನೆಗೆ ಹೋಗು ಅನ್ನೇ. ಅದಕ್ಕೆ ತಾಯಿ ಹೇಳ್ತಾರೆ, ಇನ್ನು ಅನ್ನೋಕ್ಕೆ ಬೇರೆ ಏನು ಮಾತಿದೆ, ಒಪ್ಪವಾಗಿ ಸಂಸಾರ ಮಾಡು ಎಂದು ಸೊಸೆಗೆ ಹೇಳಿದರೆ ಅವಳನ್ನೇ ವಹಿಸಿಕೊಂಡು ಮಾತಾಡ್ತಿ, ಅಮ್ಮ ಅಕ್ಕನಿಗೆ ತುಪ್ಪ ಕೊಟ್ಲು ಅಂತ ಚಾಡಿ ಹೇಳ್ತಾ ಇದೆಯಲ್ಲ ಅಪ್ಪನಿಗೆ, ನಾನೇ ನೀವು ಮನೇಲಿ ಇರಬೇಕೆ ಹೋಗಬೇಕೆ? 30 ವರ್ಷ ಸಂಸಾರ ಮಾಡಿ ಹೆಣ್ಣು ಮಗು ಬಂದರೆ ಒಂದಿಷ್ಟು ತುಪ್ಪ ಕೊಡೋ ಅಧಿಕಾರವೂ ನನಗಿಲ್ವೇ ಅಂತ ಗಟ್ಟಿಯಾಗಿ ರಾಧಾಂತ ಮಾಡ್ತಾರೆ. ಸುಬ್ಬಣ್ಣನವರು ಕೂಗಿ ರೇಗಬೇಕು ಎನ್ನುವಷ್ಟರಲ್ಲಿ ಲಲಿತಮ್ಮ ಸುಮ್ಮನಿರಬಾರದೆ ಅಂತ ಮೆಲ್ಲನೆ ಹೇಳಿದ್ರಿಂದ ಸುಬ್ಬಣ್ಣನವರು ಬಾಯಿ ಮುಚ್ಚಿಕೊಳ್ತಾರೆ. ಯಜಮಾನಿ ಇದನ್ನು ನೋಡಿಯೂ ಕೂಡ ಆಹಾ ಚೆನ್ನಾಯಿತು, ನನ್ನ ಎದುರಿಗೆ ಬಂದು ಗಂಡನಿಗೆ ಹೀಗೆ ಅನ್ನು ಹಾಗೆ ಅನ್ನು ಅಂತ ಹೇಳಿಕೊಡ್ತಾಳೆ, ಭಾಳ ಚೆನ್ನಾಯಿತು ಅಂತ ಹೇಳ್ತಾರೆ. ಸುಬ್ಬಣ್ಣನವರು ಇನ್ನೂ ಇಲ್ಲಿ ನಿಂತರೆ ಜಗಳವಾಗ್ಬೋದು ಅಂತ ಅವರು ಸೀದಾ ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗೆ ಸಂಸಾರದಲ್ಲಿ ಕಷ್ಟಗಳು ಬಹಳಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಸುಬ್ಬಣ್ಣನವರು ಸಂಗೀತದಲ್ಲಿ ತಕ್ಕ ಮಟ್ಟಿಗೆ ಪಂಡಿತರೇ ಆದರೂ, ಆದರೆ ಸಂಗೀತದಲ್ಲಿ ಕೆಲವರು ಅವರಿಗೆ ಆಗದಿದ್ದವರು ಸುಬ್ಬಣ್ಣನವರು ಕಚೇರಿಗಳಲ್ಲಿ ಹಾಡುವುದಕ್ಕೆ ಇನ್ನೂ ಹಿಂತೆಗೆಯುತ್ತಿದ್ದರು. ಆದ್ದರಿಂದ ಅವರಿಗಿನ್ನೂ ಸಂಪಾದನೆಯೇ ಇರಲಿಲ್ಲ. ಇಷ್ಟರಲ್ಲೇ ಕಚೇರಿಗಳನ್ನು ಹಾಡಬೇಕು ಅಂತ ಮನಸ್ಸು ಮಾಡಿಕೊಂಡ್ರು. ಸೊಳ್ಳೆಯರಿಗೆ ಪಾಠ ಹೇಳುವುದಾದರೆ ಅವರು ಹಣ ಕೊಡುವುದಕ್ಕೆ ಸಿದ್ಧವಾಗಿದ್ದರು. ಆದರೆ ಅದು ನೀಚ ಅನ್ನ. ತಂದೆಯ ಪರಿಶುದ್ಧವಾದ ಜೀವನಕ್ಕೆ ಇಂತಹ ಕಲುಷಿತವಾದ ಸಂಪಾದನೆ ತಂದು ಸೇರಿಸಲೇ ಎಂದು ಅವರು ಸಮ್ಮತಿಸಲಿಲ್ಲ. ಹೀಗೆ ಇರುತ್ತಿರುವಲ್ಲಿ ಒಬ್ಬ ಅಕ್ಕನೂ ಅವರ ಮಕ್ಕಳು ಮನೆಗೆ ಬಂದರು. ಸಂಸಾರ ನಡೆಯುವುದೇ ಕಷ್ಟ, ಅಂಥದ್ರಲ್ಲಿ ಇದು ಬೇರೆ. ಸುಬ್ಬಣ್ಣನವರು ಕಾಣುವಂತೆ ಅವರ ತಾಯಿ ತಮ್ಮ ಮಕ್ಕಳಿಗೆ ಹೆಚ್ಚಾಗಿ ತುಪ್ಪ ಹಾಕುತ್ತಿದ್ದರು, ಮಗನ ಮಗನಿಗೆ ಕಡಿಮೆ ಹಾಕುತ್ತಿದ್ದರು. ಆದರೆ ಸುಬ್ಬಣ್ಣನವರು ಸುಮ್ಮನೆ ಇರ್ತಾಯಿದ್ರು. ಮಕ್ಕಳಿಗೆ ಮೊಸರು, ಮಗನಿಗೆ ನೀರು ಮಜ್ಜಿಗೆ. ಮಗನೊಡನೆ ಜಗಳ ಮಾಡಬೇಕಂತಲ್ಲ ಅವರು ಹೀಗೆ ಮಾಡುತ್ತಿದ್ದದ್ದು. ಆಕೆಗೆ ಆ ಮೊಮ್ಮಕ್ಕಳ ಮೇಲೆ ಈ ಮೊಮ್ಮಕ್ಕಳ ಮೇಲೆ ಹೇಗೋ ಹಾಗೇ ಪ್ರೀತಿ ಇತ್ತು. ಆದರೆ ಅವರು ತಮ್ಮನ್ನು ಬೇರೆ ಅನ್ನುತ್ತಾರಲ್ಲ, ಅವರನ್ನು ಇವರೇ ಸಾಕಿಕೊಳ್ಳಲಿ ಎಂದು ಇವರದು ಒಂದು ಹಠ. ತಿಳಿಯದ ಹೆಂಗಸು ಆದರೆ ಈ ಅಸಮಾಧಾನವನ್ನು ಸುಬ್ಬಣ್ಣನವರಿಗೆ ಹೇಳುವವರಿಲ್ಲ. ಒಂದೆರಡು ಸಲ ಲಲಿತಮ್ಮ ಹೇಳುವುದಕ್ಕೆ ನೋಡಿದರು. ಸುಬ್ಬಣ್ಣನವರು ಅವಳ ಮೇಲೆ ಕೋಪ ಮಾಡಿದರು. ಏನು ನಮ್ಮಮ್ಮ ಹೇಳಿದ ಹಾಗೆ ನನ್ನ ಮೇಲೆ ದೊಡ್ಡತನ ಮಾಡುವುದಕ್ಕೆ ಬರುತ್ತಿ ಎಂದರು. ಅವಳು ಇನ್ನೇನು ಮಾಡಿಯಾಳು,
ದೇವರೇ ಇವರಿಗೆ ಈ ಕೋಪ ಹೋಗಲಿ ಎಂದು ಪ್ರಾರ್ಥಿಸಿ ಸುಮ್ಮನಾಗಿ ಬಿಟ್ಲು. ತಾಯಿ ಮಗನ ಮನಸ್ಸು ಬಹಳ ದೂರವಾಗುತ್ತಾ ಬಂದಿತ್ತು. ಹೀಗೆ ಕೊನೆಗಂತೂ ಇಡೀ ಮನೆಯ ವಾತಾವರಣವೇ ಅಸಹ್ಯವನಿಸತೊಡಗಿತ್ತು ಸುಬ್ಬಣ್ಣನವರಿಗೆ. ಇನ್ನು ತಾನು ಈ ಮೈಸೂರಿನಲ್ಲಿದ್ದರೆ ಸುಖವಾಗಿ ಜೀವಿಸಲು ಸಾಧ್ಯವಿಲ್ಲ ಅಂತ ತೀರ್ಮಾನಿಸಿ ನೀಲಸಾನಿಯಿಂದ 150 ರೂಪಾಯಿ ಸಾಲ ರೂಪವಾಗಿ ಪಡೆದು ಹೆಂಡತಿ ಮತ್ತು ಮಗ ಶೇಷನನ್ನು ಕರ್ಕೊಂಡು ಒಂದು ರಾತ್ರಿ ತಂದೆ ತಾಯಿಗಳಿಗೆ ಗೊತ್ತಾಗದಂತೆ ಮೈಸೂರನ್ನು ಬಿಟ್ಟು ದೂರದ ಕಲ್ಕತ್ತೆಗೆ ಹೊರಟು ಹೋಗುತ್ತಾರೆ. ಹೀಗೆ ಸಂಸಾರದ ಅತೃಪ್ತಿ ಮತ್ತು ಮೈಸೂರಿನ ಹೊರಜನರ ಅಸಹನೆಯಿಂದ ಬೇಸತ್ತು ಸುಬ್ಬಣ್ಣನವರು ಕೊನೆಗೆ ಮೈಸೂರನ್ನೇ ತೊರೆದು ಕಲ್ಕತ್ತೆಗೆ ಬಂದು ನೆಲೆಸಿ, ತಾವು ಮೈಸೂರಿನವರಲ್ಲ, ಮೈಸೂರಿಗೆ ತಮಗೂ ಯಾವುದೇ ಸಂಬಂಧ ಇಲ್ಲ, ತಾನು ಮೈಸೂರಿನಲ್ಲಿ ಹುಟ್ಟಿದವನೇ ಅಲ್ಲ, ಕಲ್ಕತ್ತೆಯಲ್ಲಿ ಹುಟ್ಟಿದವನು, ಕಲ್ಕತ್ತೆಯವನು ಎಂದುಕೊಂಡು ಅಲ್ಲಿ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಹೊಸ ಸಂಸಾರವನ್ನು ನಡೆಸುತ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸುಬ್ಬಣ್ಣ ಈ ಕಾದಂಬರಿಯ ಸ್ವಲ್ಪ ಪ್ರಶ್ನೆಗಳ ಉತ್ತರವನ್ನು ಹಾಕಿದ್ದೇನೆ. ಇನ್ನೊಂದು ಭಾಗವನ್ನು 2ನೇ ಭಾಗವಾಗಿ ಮುಂದೆ ವಿಡಿಯೋ ಮಾಡಿ ಹಾಕ್ತೇನೆ. ಅಲ್ಲಿಯವರೆಗೆ ವಿಡಿಯೋವನ್ನು ನೋಡ್ತಾ ಇರಿ. ನೀವು ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.